ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಮನೆಯಿಂದ ಮಾಳು ನಿಪುಣಳ್ ಅವರು ಹೊರಗಡೆ ಬಂದಿದ್ದಾರೆ. ಅವರ ಬಿಗ್ ಬಾಸ್ ಜರ್ನಿಯನ್ನ ಕೇಳುವಂತಹ ಸಮಯ. ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಿ, ಸೂಪರ್ ಆಗಿ. ಓಕೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಿ. ಇನ್ನೊಂದು 2 ವಾರದಲ್ಲಿ ಫಿನಾಲೆ ಇದೆ. ಈ ಮೂಮೆಂಟ್ ಏನು ಅನಿಸ್ತಾ ಇದೆ? ಒಂಥರ ಕೆಟ್ಟು ತಿಳಿಯದೈತಿ ರೀ, ಒಂಥರ ಫೀಲ್ ಆಗೋದೈತಿ, ಬೇಜಾರಾಗೋದೈತಿ ರೀ. ನೀವು ಇರಬೇಕು, ಇನ್ನು ಆಟ ಇನ್ನು ಇಂಡಿವಿಜುವಲಾಗಿ ಆಟ ಸಿಗ್ತಾವೆ, ಆಟ ಆಡಿ ನಾವು ಪ್ರೂವ್ ಮಾಡ್ಕೋಬೇಕು. ನನ್ನ ಜನಕ್ಕೆ ಏನು ಎಕ್ಸೆಪ್ಟ್ ಮಾಡಿದ್ರು ಅದನ್ನು ಕೊಡಬೇಕಾಗಿತ್ತು ಅಂತ ಅನ್ಸೋದಿತ್ತು. ನನಗೆ ಹೊರಗೆ ಬಂದದ್ದು ಒಂದು ಆಶ್ಚರ್ಯ ಐತಿ, ಒಂದು ಮನಸ್ಸಿಗೆ ಗೊಂದಲ ಐತಿ, ಕಾಡ್ತೈತಿ. ಆರಂಭದ ಒಂದು 3-4 ವಾರಗಳ ಕಾಲ ನೀವು ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕು, ನನಗೆ ಬಿಗ್ ಬಾಸ್ ಮನೆ ಆಟ ಸಾಕು ಅಂತ ಹೇಳ್ತಾ ಇದ್ರಿ. ಈಗ ಇಷ್ಟು ವಾರ 12-13 ವಾರ ಆದ್ಮೇಲೆ ಹೊರಗಡೆ ಬಂದಿದ್ದೀರಾ. ಈಗ ಬೇಜಾರಂತ ಅನ್ನಿಸ್ತಾ ಇದೆ. ಯಾವ ಮೂಮೆಂಟಲ್ಲಿ ಬದಲಾಯಿಸ್ಕೊಂಡ್ರಿ, ನಾನು ಇಲ್ಲ ಬಿಗ್ ಬಾಸ್ ಮನೇಲಿ ಇರಬೇಕಿತ್ತು ಅಂತ? ಫಸ್ಟ್ ವಾರ ನಾ ಬಿಗ್ ಬಾಸ್ ಮನೆಯಾಗ ಇರಾಕ ಅಂದಿರ್ಕಿಲ್ರಿ ನಾನು. ಆ ಮಾತಂತೆ ಇದನ್ನಲ್ರಿ, ಅಂದರೆ ನಾನು ಒಂದು ಫ್ಯಾಮಿಲಿ ನೆನಪಾಗತ್ತಿ, ನನ್ನ ಮಕ್ಕಳು ನೆನಪಾಗತ್ತಿ. ಒಬ್ರ ಮುಂದೆ ಹೇಳ್ಕೊಂಡಾಗ ಅವರು ಅದನ್ನು ರಿಸನ್ ಇಟ್ಕೊಂಡು ಕಿಸಿದ ನಾನು ನಾಮಿನೇಟ್ ಮಾಡ್ತಾರೋ. ಮಾಳುಗ ಮನೆ ನೆನೆಸ್ಕೋತಾನೋ, ಮಗಳು ನೆನೆಸ್ಕೋತಾನೋ, ಫ್ಯಾಮಿಲಿ ನೆನೆಸ್ಕೋತಾನೋ, ಬಿಗ್ ಬಾಸ್ ಮನೆಯಾಗ ಇರೋಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಾಗ ಅವಾಗ ಒಂಥರ ನಾ ಫೀಲ್ ಹಾಕೋನು, ಒಂಥರ ಕಣ್ಣೀರು ಹೋಗ್ತಾನೆ ನಮ್ಮ ಮನಸ್ಸಿಂದ. ಇದನ್ನೊಂದು ರೀಸನ್ ಕೊಡ್ಬೋದಾ ಅಂತ ಹೇಳಿಕಿಸಿಂದ ಕೊಡಬಾರ್ದಾಗಿತ್ತು, ಕೊಟ್ಟರು. ಅಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡು ಕಿಸಿಂದ ಅಲ್ಲೇ ಮನಸ್ಸು ಗಟ್ಟಿ ಮಾಡ್ಕೋತ ನಾ ಇರಬೇಕಾರೆ ಇಲ್ಲಿ ಒಬ್ಬ ಅದನು, ನನಗೆ ಯಾರು ಹಿಂದೂ ಇಲ್ಲ ಮುಂದೂ ಇಲ್ಲ ಅಂತ ಹೇಳಿಕಿಸಿಂದ ಮನಸ್ಸಿಗೆ ತಿಳ್ಕೊತನು. ಏನು ನಾನು ಅಂದ್ರೂ ನೆನಪು ಮಾಡ್ಕೊಂಡ್ರು ನನ್ನ ಮನಸ್ಸಿಗೆ ನಾವು ಒಬ್ಬ ನೆನಪು ಮಾಡ್ಕೋಬೇಕು, ನಾವು ಒಬ್ಬ ಇರಬೇಕು, ಯಾರಿಗೆ ಹೇಳ್ಕೊಬಾರ್ದು ಅಂತ ತಿಳಿಸಿಂದ ಗಟ್ಟಿ ಮನಸ್ಸು ಮಾಡ್ಕೊಂಡ ಅಲ್ಲಿ ತಕ್ಕ ಹಂಗೆ ಜಕ್ಕೊಂದು ಬನ್ನಿ ಹೇಳ್ಕೊಕಂತ ಅಂದ್ರೆ ಒಬ್ಬ ಇದ್ದ ಗೆಳೆಯ ಅಂತ ತಿಳಿಸಿಂದ, ನನ್ನ ಜೀವದ ಗೆಳೆಯ. ಪಾಪ ಭಾಳ ಅವನು ಹಚ್ಕೊಂಡಿದ್ದ, ನಾವು ಹಚ್ಕೊಂಡಿದ್ದ ಅಭಿಷೇಕ. ಓಕೆ, ಅವು ಹೊರಗೆ ಬಂದ್ರವ್ರು. ಅದ್ರ ನಂತರ ಯಾರಿಗೆ ಹಚ್ಕೊಲಿಲ್ಲ, ಯಾರಿಗೆ ಹೇಳ್ಕೊಲಿಲ್ಲ. ನಾ ತೋರಿಸ್ಬೇಕು, ಆಟ ಆಡಿ ಗೆಲ್ಲಬೇಕು ಅಂತ ಅನ್ನೋದು ಭಾಳ ತಲೆಯಾಗಿತ್ತು. ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಮನೆಗೂ ಜಗಳಕ್ಕೂ ಒಂಥರ ಅವಿನಾಭಾವ ಸಂಬಂಧ ಇದೆ, ಆಯ್ತಾ? ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡದೇ ಇರೋರು ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪಿಲ್ಲ. ಬಹುತೇಕ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಡ್ತಾರೆ. ಆ ಜಗಳಗಳನ್ನ ನೋಡಿ ನಿಮಗೆ ಏನು ಅನ್ನಿಸ್ತು? ಅಲ್ಲಿ ಜಗಳದಿಂದ ನೋಡ್ರೆ ಒಂದು ಇನ್ನೂ ತಕ್ಕ ಒಂದು 10 ಜಗಳಾಗ್ಯಾವಂದ್ರೆ ಅದ್ರಾಗ ಒಂದು 2-3 ಅಷ್ಟಕ್ಕರಷ್ಟಂತೂ ಉಳ್ಕೋದೆಲ್ಲ ಫೇಕ್ ಜಗಳ. ಎಲ್ಲ ಅವ್ರ ಕಂಟೆಂಟ್ಗೋಸ್ಕರ, ಅವ್ರ ಕಾಣಿಸ್ಕೋದಕ್ಕೋಸ್ಕರ, ನಾನು ಜಗಳಾಡ್ತನು ಅಂತನೂ ತೋರಿಸ್ಕೋಗೋಸ್ಕರ ಮಾಡ್ಯಾರಂತ ನನ್ನ ಅನಿಸಿಕೆ. ಅಲ್ಲಿ ಯಾವುದೋ ಒಂದು ಸ್ಪಷ್ಟನೆ ಇಲ್ಲದ್ರಿಗೆಲ್ಲ ಜಗಳದಾಗ ಅವ್ರಿಗೆ ಕೇಳ್ರೆ, ಅವ್ರಿಗೆ ಪ್ರಶ್ನೆ ಕೇಳ್ರೆ ಯಾಕೆ ಜಗಳ ಅಂತ ಅವ್ರಿಗೆ ತಲೆ ಉತ್ತರ ಇದ್ರಿಗೆಲ್ಲ ನಾ ಅನ್ಕೋತನು. ಅಲ್ಲಿ ಕರೆಸ್ಟ್ ಜಗಳ ಅಂದರೆ 1, 2 ಅಥವಾ 3 ಇಷ್ಟ, ಒಂದು 10 ಜಗಳಾಗ್ಯಾವ ಅಂದ್ರೆ ಟೋಟಲಾಗಿ. ನಾ ಅಂತೀಯ ಉಳ್ಕೋದು ಜಗಳದಾಗ ನಾ ಸ್ಯಾಮಿಲು ಹಾಕೋಗಿಲ್ಲ, ಅದನ್ನು ಸ್ಟ್ಯಾಂಡ್ ತೊಗೋಕೋಗಿಲ್ಲ. ಅಲ್ಲಿ ಅವ್ರ ಜಗಳದಾಗ ನಾ ಎಂಟರ್ಫೇವ್ ಆಗೋಕ್ಕೋಗಿಲ್ಲ. ಯಾಕಂದ್ರೆ ನನಗೆ ಅದು ಅವಶ್ಯಕತೆ ಇದ್ರಿಕಿಲ್ಲ. ಅಲ್ಲಿ ನಂದು ಜನ ಹೆಂಗತೈತಿ ಅಂದ್ರೆ ಜಗಳಾಡ್ರಿ ಒಂದು ತಪ್ಪ, ಅವ್ರು ನಾಮಿನೇಟ್ ಮಾಡೋಕೆ ಜಗಳಾಡ್ಲಿಕ್ಕೆ ಒಂದು ತಪ್ಪ. ನನಗೆ ಅನಿಸಿದ್ದೇನೆಂದ್ರೆ ಅವ್ರ ಜೋಡಿ ಕೂಡಿ ಗುದ್ದಾಡ್ಲಿಕ್ಕೂ ನಾನು ಅನಿಸಿದ್ದು ನಾ ಮಾಡ್ಬೇಕಂತ ಹೇಳ್ಕೇಸಿಂದ ಅಂದ್ಕೊಂಡ್ನಿ. ಎಷ್ಟು ಮಾಳು ಅವರು ಬಿಗ್ ಬಾಸ್ ಮನೇಲಿ ಕಾಣಿಸೋದೇ ಇಲ್ಲ ಅಂತ ಒಂದಷ್ಟು ಜನ ಆರೋಪ ಮಾಡಿದ್ರು. ನಿಮ್ಮ ಮುಂದೆನೇ ಬಿಗ್ ಬಾಸ್ ಮನೇಲಿ ಆರೋಪ ಮಾಡಿದ್ರು. ಕಾಣಿಸೋದೇ ಇಲ್ಲ ಅಂತ ಆರೋಪ ಮಾಡಿದವ್ರು ಏನು ಮಾಡಿದ್ರು ಅಂತ ನಿಮ್ಗೆ ಅನ್ಸಿದ್ಯಾ? ಅಂದ್ರೆ ಪ್ರಶ್ನೆ ಮಾಡ್ಕೊಂಡಿದ್ದೀರಾ, ಏನು ಇವ್ರು ನನ್ನ ಮೇಲೆ ಆರೋಪ ಮಾಡ್ತಾರೆ, ಬಟ್ ಇವ್ರು ಏನು ಮಾಡಿದ್ದಾರೆ ಬಿಗ್ ಬಾಸ್ ಮನೇಲಿ? ಜಗಳ ಆಡಿದ್ರೆ ಮಾತ್ರ ಕಾಣಿಸ್ಕೊಂಡಂಗ ಏನು ಅಂತ ನಿಮ್ಮನ್ನ ನೀವು ವಿಮರ್ಶೆ ಮಾಡ್ಕೊಂಡಿದ್ದೀರಾ? ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಪ್ರಶ್ನೆ ಅನ್ನೋಕ್ಕಿಂತನೂ ನನಕ್ಕಿಂತ ಕಾಣಿಸ್ಕೊಳ್ದವ್ರ ರಗಡು ಎಷ್ಟೋ ಜನ ಅದರಲ್ಲಿ. ಅವ್ರದ್ದು ಯಾಕೆ ಮಾತು ಬರಲಿಲ್ಲ, ನಂದು ಯಾಕೆ ಬತ್ತ ಅನ್ನೋದು ನನಗೆ ಪ್ರಶ್ನೆ. ಮತ್ತು ಈಗ 24 hours ಲೈವ್ ಇದ್ದಾಗ ನಾ ಕಾಣಿಸ್ಕೊಲಿಲ್ಲ ಅನ್ನೋದು ತಪ್ಪಾಕೈತಿ. ನಾ ಜನಕ್ಕೆ ಎಷ್ಟು ಕಾಣಿಸ್ಕೋಬೇಕಂತ ಕಾಣಿಸ್ಕೊಂಡಿನೋ, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿದನು. ಇವ್ರಿಗೋಸ್ಕರ ನಾ ಚೇಂಜ್ ಆಗೋದಾಗಲಿ, ಮಾತಾಡೋದಾಗಲಿ, ಅವಶ್ಯಕತೆ ಇದ್ದಲ್ಲಿ ಮಾತಾಡಿದನು, ಅವಶ್ಯಕತೆ ಇಲ್ದಲ್ಲಿ ಮಾತಾಡಿಲ್ಲ. ಅದು ನನಗೆ ಬೇಕಾದದ್ದು ತೊಗೊಂಡನು, ಬೇಡ ಅದು ಬಿಟ್ಟದನು. ಇವ್ರು ಹೇಳೋದು ಮಾತಂತಿ, ಕಂಟೆಂಟ್ಸ್ಕೊಂಡು ಹೇಳೋದು ಮಾತಂತಿನ ಒಂದಿಟ್ಟು ತೊಗೊಳಂಗಿಲ್ಲ, ಅದನ್ನು ತೊಗೋದೂ ಇಲ್ಲ. ನನಗೆ ಜನಕ್ಕೆ ಎಷ್ಟು ಬೇಕಷ್ಟು ನಾ ಕೊಟ್ಟದನು. ನನ್ನ ವ್ಯಕ್ತಿತ್ವನ ಬಿಟ್ಟು ಕೊಟ್ಟಿಲ್ಲ. ನನ್ನ ವ್ಯಕ್ತಿತ್ವ ಎಷ್ಟೈತೆ ಅಷ್ಟು ಮಾತಾಡಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಆದಾಗ ನೀವು ಕ್ಯಾಪ್ಟನ್ ಆಗ್ತೀರಿ, ಒಂದಷ್ಟು ಜನರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಅವತ್ತು ನಾವು ಬೇರೆಯದೇ ರೀತಿಯಾದಂತಹ ಮಾಳು ಅವ್ರನ್ನ ನೋಡ್ತೀವಿ. ಅವತ್ತು ನಿಜವಾದ ಮಾಳು ಧ್ವನಿ, ಮಾಳು ಹೇಗೆ ಅನ್ನೋಂಥದ್ದು ಗೊತ್ತಾಗತ್ತೆ. ಅಷ್ಟರ ಮಟ್ಟಿಗೆ ನೀವು ಮಾತಾಡ್ತೀರಾ. ಆ ಮಾತು ಬಿಗ್ ಬಾಸ್ ಮನೆ ಒಳಗಡೆ ನೀವು ಸ್ಪರ್ಧಿಗಳ ಜೊತೆ ಯಾಕೆ ಮಾಡಲಿಲ್ಲ? ಅಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋದಿತ್ತ ಮನ್ಸಲ್ಲಿ, ಅಥವಾ ಅನಗತ್ಯ ಮಾತು ಅನ್ನಿಸ್ತಾ ಏನು?
ಇದಕ್ಕೆಲ್ಲ ಉತ್ತರ ಏನಂದ್ರೆ ನನಗೆ ಜನ ಅಂದ್ರೆ ನಾ ಜನರಿಂದ ಬೆಳೆದವ, ನಂಗೆ ಜನರ ಸಪೋರ್ಟ್ದಿಂದ ಬೆಳೆದವ, ಅವ್ರ ಆಶೀರ್ವಾದದಿಂದ ಬೆಳೆದವ. ಅದೊಂದು ಇತ್ತು ನನಗೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನನಗೆ ಜನರು ನೋಡಿದಾಗ ಒಂಥರ ಎಕ್ಸ್ಟ್ರಾ ಪವರ್, ಎಕ್ಸ್ಟ್ರಾ ಎನರ್ಜಿ. ನಾನು ಉತ್ತರ ಕರ್ನಾಟಕ ಕ್ರೇಜ್ ಅವರಲ್ಲಿ ಕಾಣೀನಿ. ಅವರು ಕೊಡೋ ಕ್ರೇಜ್ ಆಯಿತು, ಅವ್ರು ಜೈಕಾರ ಹಾಕೋದಾಯಿತು, ಒಂಥರ ನನಗೆ ಎಕ್ಸ್ಟ್ರಾ ಪವರ್ ಕೊಡ್ತು. ಅಲ್ಲಿ ಮಾತಾಡೋಕೆ ಮತ್ತೊಂದು ದನಿ ಎಕ್ಸ್ಟ್ರಾ ಕೊಡ್ತು ನನಗೆ ಅನ್ಕೋತನು. ಮತ್ತು ಅದನ್ನು ಬಿಟ್ಟು ನಂತರ ಇನ್ನು ಇವ್ರ ಜೋಡಿ ಮಾತಾಡಬೇಕಾದ್ರೆ ನಾ ಇಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾತಾಡ್ತಂದ್ರೆ ಅವ್ರಿಗೆ ಹಾಕಿರ್ಕಿಲ್ಲ, ಆಗೋದೂ ಇಲ್ಲ. ಅವರು ಪ್ರತಿಯೊಂದು ಆ ವಿಷಯಕ್ಕಾಗಲಿ ನಾನು ನಾಮಿನೇಟ್ ಮಾಡ್ತಾರೆ ಅನ್ನೋದು ಗೊತ್ತು ಇತ್ತು. ಅದಕ್ಕೋಸ್ಕರ ಮತ್ತು ನಾ ಇಲ್ಲಿ ಬಂದದ್ದು ನಾವು ಒಳ್ಳೆಯ ಹಾಕೋಕ್ಕೋಸ್ಕರ ನಾವು ಹೊರಗೆ ಒಂಥರ ನಂದು ಬೇರೆ ಐತೆ ಅನ್ಕೋತನು. ಸ್ವಲ್ಪ ನಾವು ಹೊರಟ, ಸ್ವಲ್ಪ ನಾವು ಹುಂಬ, ಸ್ವಲ್ಪ ಭಾಷೆತ್ರೊಳಗೆ ಸ್ವಲ್ಪ ನಾಟ ಅಸಿಲ್ ಭಾಷೆಗಳು. ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೆಂಗಂದ್ರೆ ಕುಂಡ ಅಂದ್ರೆ ಬೇಗಳ, ಒಂದು ಹೋಗಂದ್ರೆ ಬೇಗಳ, ಬಾ ಅನ್ನಕ್ಕೊಂದು ಬೇಗಳ, ಊಟ ಮಾಡೋಣಕ್ಕೊಂದು ಬೇಗಳ, ಪ್ರತಿಯೊಂದಕ್ಕೂ ಮಾತಿಗೊಂದು ಬೇಗದಿಂದ ನಮ್ಮ ಫ್ರೆಂಡ್ಸ್ ಒಂದಲ್ಲಿ ಆಯಿತು, ನಮಗೆ ಹಚ್ಕೊಂಡವ್ರಲ್ಲಿ ಆಯಿತು. ಈ ರೀತಿ ಯೂಸ್ ಅಲ್ಲಿ ಯೂಸ್ ಮಾಡಿದ್ದು ನನಗೆ ಅಲ್ಲಿ ಯೂಸ್ ಮಾಡಬಾರ್ದು ಅನಿಸ್ತು. ಯಾಕೆ ಯೂಸ್ ಮಾಡಬಾರ್ದು ಅನಿಸ್ತಂದ್ರೆ ನನ್ನದೇ ಆದ ಜನ ಭಾಳ ಇರ್ತೈತಿ, ನನ್ನದೇ ಆದವ್ರು ಕಲಿಬಾರ್ದು. ನಮ್ಮ ಆಳು ಬಂದಾನ ಬಿಗ್ ಬಾಸ್ ಬಂದಾನಂದ್ರೆ ನನ್ನದೇ ಆದ ಒಂದು, ನಾ ಬಿಗ್ ಬಾಸ್ನಿಂದ ಒಂದು ಕಲ್ತದಂದ್ರೆ ನನ್ನಿಂದ ನಾನು ನಂಬಿದ ಜನ ಒಂದು ಕಲ್ಕೋಬೇಕು. ಮಾಳು ಬೈತಾನು, ಮಾಳು ಜಗಳ ಆಡ್ತಾನು, ಮಾಳುಂದು ಇಲ್ಲಿಯೂ ಕಿರಿಕ ಅಲ್ಲಿಯೂ ಕಿರಿಕ ಅವ್ರು ಅನ್ಕೋಬಾರ್ದು ಅನ್ನೋ ಉದ್ದೇಶ ನಂದು ಭಾವನೆ ಇಟ್ಕೊಂಡ ನಾ ಅಲ್ಲಿ ಹೋಗಿದ್ದೇನಂದ್ರೆ ನಾ ಒಂದು ಒಳ್ಳೆ ಸಂಸ್ಕಾರ ಆಯಿತು, ಒಂದು ಒಳ್ಳೆ ವಿದ್ಯಾಭ್ಯಾಸ ಆಯಿತು, ಒಂದು ಒಳ್ಳೆ ಅವ್ರು ಹೇಳೋ ಮಾತುಗಳಿಂದ ಒಂದು ಏನನ್ನ ಇಲ್ಲಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಮನೋಭಾವ ಇತ್ತು ನನ್ನ ಕಡೆ. ನೀವು ಕ್ಯಾಪ್ಟನ್ ಆದಾಗ ಗಿಲ್ಲಿಯವ್ರ ಹತ್ರ ಕೆಲಸ ಮಾಡಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಒದ್ದಾಡ್ತೀರಿ, ಪದೇ ಹೇಳ್ತೀರಿ. ಗಿಲ್ಲಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ, ನೀವು ಅಲ್ಲೇ ನಿಂತು ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಆದರೂ ಕೂಡ ಅವರೊಂದಷ್ಟಲ್ಲಿ ಗಿಮಿಕ್ ಮಾಡಿ ರಕ್ಷಿತಾ ಹತ್ರ ಕೆಲಸ ಮಾಡಿಸ್ತಾರೆ. ಗಿಲ್ಲಿ ಹತ್ರ ಕೆಲಸ ಮಾಡಿಸೋದು ಎಷ್ಟು ಕಷ್ಟ? ಏನು ನನಗೇನು ಕಷ್ಟ ಅಂತ ಅನಿಸಿಲ್ಲ. ಎಲ್ಲರ ಜೊತೆ ಒಂದು ಸ್ವಲ್ಪ ಎಲ್ಲರಿಗೂ ಕಾಡ್ಸ್ಯಾನು, ನನಗೆ ಸ್ವಲ್ಪ ಕಾಡ್ಸ್ಯಾನು. ನಾ ಹೇಳಿಬಿಡ್ತೀನಿ, ಗಿಲ್ಲಿ ಕೆಲಸ ನಿನ್ನ ಕೆಲಸ ನೀನು ಮಾಡಬೇಕಾಗತಿ. ಯಾಕಂದ್ರೆ ಇಲ್ಲಿ ನಿನ್ನದು ಕ್ಯಾಪ್ಟನ್ಸಿ ನಿನಗೆ ಬಂದಾಗ ನಾವು ಮಾಡಂದ ತಕ್ಷಣ ನಾವು ಮಾಡ್ಬೇಕು. ಈಗ ನಮ್ದು ಬಂದಂತಂದ್ರೆ ನೀವು ಮಾಡ್ಬೇಕು. ಆ ಟೈಮ್ದಾಗ ನಾವು ಒಂದು ಉತ್ತಮ ಕೊಟ್ಟಿನಿ ಅವನ. ಯಾಕೆ ಉತ್ತಮ ಕೊಟ್ಟಿನಪ್ಪ ಅಂದ್ರೆ ಎಲ್ಲರೂ ಹೇಳಿದಕ್ಕಿಂತನೂ ನಾ ಅವರೆಲ್ಲರೂ 10 ಸಲ ಹೇಳಿದಕ್ಕೆ ನಾವೊಂದು 3 ಸಲ ಹೇಳಿದಕ್ಕೆ ಮಾಡಿದಕ್ಕೆ ಒಂದು ಉತ್ತಮ ಕೊಟ್ಟಿನಿ. ನನಗೆ ಮೆಚ್ಚುಗೆ ಆಯಿತು. ಹೌದಪ್ಪ, ನಾ ಎಲ್ಲರಿಗೂ ನನಗೊಂದು ರೆಸ್ಪೆಕ್ಟ್ ಕೊಟ್ಟ ಮಾಡಿದ ಕೆಲಸ ಅಂತೇಳಿ ರೆಸ್ಪೆಕ್ಟ್ ಇತ್ತು. ಕೆಲಸ ಮಾಡಿದ ಅದಕ್ಕೆ ಉತ್ತಮ ಅಂತ ಕೊಟ್ಟಿನಿ. ಒಂಥರ ಇರಿಟೇಟ್ ಅನಿಸ್ತಿತ್ತು. ಕೆಲಸ ಮಾಡಂದ್ರೆ ನಾವು ಸ್ವಲ್ಪ ಹೇಳ್ಸ್ಕೊತಿದ್ದೆ ಭಾಳ. ಅದು ನೀಟಾಗಿ ಅಚ್ಚುಕಟ್ಟಾಗಿ ಒಂಥರ ನೋಡುವ ಹಂಗೆ ಕಾಣ್ತಿರಿ. ಕೆಲಸ ಮಾಡಿದ್ರೆ ಹೆಂಗೆ ಮಾಡ್ತಿದ್ದ, ಇಲ್ಲಿ ಕಸಬರಿಗೆ ತಿಂದ್ರೆ ಕಸಬರಿ ತೊಂದು ಅಲ್ಲಿ ಕೊಡ್ತಿದ್ದ. ಅದು 10 ನಿಮಿಷ ಕೆಲಸ 2 ನಿಮಿಷನೇ ಮಾಡ್ತಿದ್ದ. ಒಂದು ಸ್ವಲ್ಪ ಬೇಜಾರು ಅನಿಸ್ತಿತ್ತು. ಇಷ್ಟೇ. ನೀವು ಕ್ಯಾಪ್ಟನ್ ಆದ್ರಿ, ಅದಾದ ನಂತರ ಕೆಲಸ ಮಾಡಿದ್ರು ಅಂತ ಹೇಳಿದ್ರಿ ನೀವು. ಈಗ ಮೊನ್ನೆ ರಘು ಅವ್ರ ಹತ್ರ ಕಿಚನ್ ಏರಿಯಾದಲ್ಲಿ ನೀವು ಮಾತಾಡ್ತೀರಿ, ಗಿಲ್ಲಿ ಕೆಲಸ ಮಾಡಲ್ಲ, ಮನೆ ಕೆಲಸ ಮಾಡಲ್ಲ, ಕ್ಯಾಪ್ಟನ್ ಆದ ಅಂತ. ನೀವು ಮತ್ತೆ ರಘು ಅವರು ಒಂದಷ್ಟು ತಮಾಷೆ ಮಾಡ್ತೀರಿ ಗಿಲ್ಲಿ ಬಗ್ಗೆ. ಏನು ಅನ್ಸುತ್ತೆ ನಿಮಗೆ ಗಿಲ್ಲಿ ಬಗ್ಗೆ? ಏನಿಲ್ಲ, ಫಸ್ಟ್ ಇದ್ರೂ ಕೆಲಸನೂ ಮಾಡ್ಕೋತ ಬರಲಿಲ್ಲ ಗಿಲ್ಲಿ. ಈ ಕ್ಯಾಪ್ಟನ್ಸಿ ಆದಾಗೂ ಮತ್ತಿನ್ನು ಕೆಲಸನೂ ಮಾಡಿದ್ಲು ಇವ ಅಂತ ಹೇಳಿಸಿಂದ ಅದನ್ನೂ ಒಂದು ಸ್ವಲ್ಪ ಅಲ್ಲಿ ನಾನು ರಕ್ಷಿತಾ ಮತ್ತು ರಘು ಸರ್ ಇದ್ದಾಗ ಹಂಗೆ ಕಿಚನ್ದಾಗಿದ್ದಾಗ ಸ್ವಲ್ಪ ಚರ್ಚೆ ನಡೀತು. ಅದೊಂದು ಥರ ಖುಷಿನೂ ಪಟ್ಟು ನಕ್ಕು ಅಲ್ಲಿ. ಗಿಲ್ಲಿದ ಅಂತ ಲಕ್ ನೋಡು, ಯಾರು ಎಲ್ಲ ಫಸ್ಟ್ ಇದ್ರೂ ಕೆಲಸ ಮಾಡ್ಕೋತ ಬರಲಿಲ್ಲ. ಈ ಕ್ಯಾಪ್ಟನ್ಸಿ ಆದಾಗ ಒಂದು ಕೆಲಸ ಇಲ್ಲಿ ಹೋಗ್ಯಾನ, ಇನ್ನು ಹಿಂಗೆ ಅಂತೀವ, ಇನ್ನು ಫೈನಲಿಸ್ಟು ಹಿಂಗಾಗವನ್ ಅಂತ ಎಲ್ಲರಿಗೂ ನಮಗೆ ಒಂಥರ ಅದನ್ನ ಜೋಶ್ ತಗೊಂಡು ಅದ ಒಂದು ಕಾನೂನು ರೂಪನಾಗ ಎಲ್ಲ ಇದನ್ನ ಮಾಡ್ಕೋರು ಖುಷಿಪಟ್ಟು. ಏನಿಲ್ಲ, ಎಲ್ಲರೂ ಮಾಡ್ಬೇಕಾಗಿರ್ತೈತಿ. ಅಷ್ಟು ಹೇಳ್ಸ್ಕೊಂಥದ್ದು ಇರೋದಿಲ್ಲ. ಯಾಕಂದರೆ ಇದು ನಮ್ಮನಿ ಅಂತ ನಮ್ಮವ್ರಂತ ಭಾವಿಸ್ಬೇಕಾಗಿರ್ತೈತಿ. ಅದು ನಾನು ಅನಿಸಿಕೆ. ಅಷ್ಟು ಹೇಳ್ಸ್ಕೋದು ಸರಿಯಲ್ಲ. ಹೇಳಿದ ಕೆಲಸ ಒಂದು ಸಲ ಹೇಳ್ಸ್ಕೋ ಸರಿ, 2 ಸಲ ಹೇಳ್ಸ್ಕೋ ಸರ, 3ನೇ ಸಲ ಹೇಳ್ಸ್ಕೋ ಸರಿ ಅನ್ಸಂಗಿಲ್ಲ. ಗಿಲ್ಲಿ ಅವ್ರನ್ನ ಜನ ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಅಭಿಮಾನಿ ಬಳಗ ಇದೆ ಅನ್ನೋದು ನಿಮಗೆ ಇವಾಗ ಗೊತ್ತಾಗಿದೆಯಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ? ಗಿಲ್ಲಿ ಅವ್ರಿಗೆ ಅಭಿಮಾನಿನೂ ಗೊತ್ತು, ನನ್ನ ಅಭಿಮಾನೂ ಜಾಸ್ತಿ ಐತ್ರಿ. ನನಗೆ ಐತ್ರಿ ಅಭಿಮಾನಿಗಳು. ಈಗ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾನಂದ್ರೆ ಈಗ ಅವ್ನ ಫೋಟೋ ಪಕ್ಕ ನನ್ನ ಫೋಟೋ ಇರ್ತೈತಿ, ನನ್ನ ಫೋಟೋ ಪಕ್ಕ ಅವ್ನ ಪಕ್ಕ ಇರ್ತೈತಿ. ಮಾಳುನ ಅಥವಾ ಗಿಲ್ಲಿನ ಹಿಂಗಿರ್ತೈತಿ. ಅದೊಂದು ನೋಡಿದಾಗ ಒಂದು ಖುಷಿ ಆಯಿತು. ಜನ ಸಪೋರ್ಟ್ ಮಾಡತೈತಿ. ನಾವು ಅಂದ್ಕೊಂಡದ್ದು ಬೇರೆ, ಇಲ್ಲಿ ಹೊರಗೆ ಆಗಿದ್ದ ಬೇರೆ ಅಂತ ಅಂದ್ಕೊಂಡಿನಿ ನಾನು. ಅಲ್ಲಿ ಅವ್ರ ಕನಸು ಕಾಣೋದು ಬೇರೆ ಆಗೈತಿ, ಇಲ್ಲಿ ಹೊರಗೆ ಆಗೋದು ಬೇರೆ ಐತಿ. ನಾವು ಕನಸು ಕಂಡಂಗೆ ಅಲ್ಲಿ ಒಳಗೆ ಕನಸು ಕಂಡಂಗೆ ಇಲ್ಲಿ ಹೊರಗಿಲ್ಲ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಇರಲಿಲ್ಲ, ಹಂಗೈತಿ ಇಲ್ಲಿ. ಒಂಥರ ಖುಷಿ ಆಯ್ತು. ಫ್ಯಾನ್ಸ್ ಫಾಲೋ ಆಯಿತು, ನಂದಾಯಿತು, ಅವ್ರದ್ದಾಯ್ತು. ಇವಾಗ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಗಿಲ್ಲಿ 1 ಮ್ಯಾನ್ ಶೋ ಆ ಥರ ಆಗಿದೆ ಬಿಗ್ ಬಾಸ್ ಮನೆ. ಗಿಲ್ಲಿ ಅವರೇ ಟ್ರೋಫಿ ಗೆಲ್ತಾರೆ ಅನ್ನುವಂಥ ಅಭಿಪ್ರಾಯ ಎಲ್ಲ ಇದೆ. ಏನು ಹೇಳ್ತೀರಿ?
ನಾ ಅದಕ್ಕೆ ಒಪ್ಕೊಳ್ಳಂಗಿಲ್ಲ ರೀ. ಯಾಕೆ ಒಪ್ಕೊಳ್ಳಂಗಿಲ್ಲ ಅಂದ್ರೆ ಈಗ ಬಿಗ್ ಬಾಸ್ ಮನ್ಯಾಗ ಎಲ್ಲ ಬೇಕಂದ್ರೆ ಅವತ್ತಲ್ಲಿ ಎಲ್ಲ ಇಲ್ರಿ ನನಗೆ ಅನಿಸ್ಬಿಟ್ಟು. ಅಂದ್ರೆ ಗಿಲ್ಲಿ ಅವರು ಎಲ್ಲದನ್ನು ಕೊಟ್ಟಿಲ್ಲ ಬಿಗ್ ಬಾಸ್ ಮನೆಗೆ? ಏನು ಕೊಟ್ಟಿಲ್ಲ ರೀ ಅವರು ಎಲ್ಲ. ಅಂದರೆ ಟಾಸ್ಕ್ ಅಂತ ಕೊಟ್ಟಿಲ್ಲ. ಅವ್ರು ನಗಿಸೋದು ಬಿಟ್ರೆ ಅವ್ರದ್ದೊಂದು ಅದೊಂದು ಬಿಟ್ಟರೆ ಬೇರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರಬೇಕು, ಏನಿರಬೇಕು, ಇಲ್ಲಿ ಏನು ಮಾಡಿರಿ ಏನಕ್ಕೈತೆ ಅನ್ನೋದು ಅವ್ರು ಇನ್ನೂ ನನಗೆ ಕೊಟ್ಟಿಲ್ಲ. ನನಗಂತ ಅವರು ವಿನ್ ಆದ್ರೂ ಅವ್ರು ಟಾಸ್ಕ್ ಅಂತ ಆಡಿ ಗೆದ್ದು ವಿನ್ ಆಗೋಕ್ಕಂತ ಸಾಧ್ಯ ಇಲ್ಲ. ನಾನು ಇನ್ನಾದರೂ ಹೇಳ್ತೀನಿ, ಅವ್ರು ಆದರೆ ವಿನ್ ಆದರೆ ಏನೋ ಒಂದು ಕಾಮಿಡಿ ಜನರನ್ನ ನಗಿಸ್ಕೊತ ಆಗಿರ್ಬೋದು. ಬಿಗ್ ಬಾಸ್ ಮನ್ಯಾಗ ಏನು ಕೊಡಬೇಕಲ್ಲ ಅದನ್ನೆಲ್ಲ ಕೊಟ್ಟಿಲ್ಲ. ಅವರೆಲ್ಲ ಕೊಟ್ಟರೆ ವಿನ್ ಆಗ್ಬೋದು. ಅವ್ರಿಗೆ ಇನ್ನಾದರೂ ಎಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ, ಕೊಡೋಕ್ಕೂ ಆಗೋದಿಲ್ಲ ಅಂತ ನಾನು ಅನ್ಕೋತೀನಿ. ನಾ ಇದ್ದ ಪ್ರಕಾರ ಅವ್ರು ನೋಡಿದ ಪ್ರಕಾರ ನಾನು ಮುಂದೆ ಟಾಸ್ಕ್ ಆಡಿದ ಪ್ರಕಾರ ಅವ್ರನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡಾರ ಅವ್ರು ಒಂದು ಪ್ರತಿಯೊಂದು ಟಾಸ್ಕ್ ಆಗಲಿ ಒಂದು ಚಟುವಟಿಕೆ ಆಗಲಿ ಅದನ್ನು ಕಾಮಿಡಿ ರೂಪವಾಗಿ ಇಟ್ಕೊಂಡಾರು ನೋಡಿದಾರೆ ಹೊರತಾಗಿ ಸೀರಿಯಸ್ನೆಸ್ ಆಗಿ ಅದ್ರ ಮೇಲೆ ಎಫರ್ಟ್ ಹಾಕಿ ಆಡೇ ತೋರಿಸ್ಬೇಕು ಅನ್ನೋದು ಅವ್ರ ತಲೆ ನನಗೆ ಕಾಣಿಸ್ತಿಲ್ಲ. ಗಿಲ್ಲಿ ಕಾಮಿಡಿ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಿದೆ. ಅಂದರೆ ಕಾಮಿಡಿ ಮಾಡ್ತಾರೆ, ಬಟ್ ಅವ್ರ ಮಾತುಗಳು ನಮಗೆ ಬೇಜಾರಾಗತ್ತೆ, ತುಂಬ ಪರ್ಸ್ನಲ್ ಆಗಿ ತಗೋತಾರೆ, ತುಂಬ ಅಂದರೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂತ. ಅಂದರೆ ಗಿಲ್ಲಿ ಕಾಮಿಡಿ ನಮ್ಮನ್ನು ತುಳಿದು ಮಾತಾಡ್ತಾರೆ ಅಂತ ಬಿಗ್ ಬಾಸ್ ಮನೇಲಿ ಇದ್ದವ್ರು ಕೂಡ ಹೇಳಿದ್ದುಂಟು. ಹಾಂ, ಅದು ಕರೆ ನಾನು ಕಂಡ್ರಿ, ನಾನು ನೋಡಿದನು. ಫಾರ್ ಎಕ್ಸಾಂಪಲ್ ಈಗ ರಘು ಸರ ಯಾಕಂತ ಕೇಳಿದ್ರೆ ಅವ್ರು ರಘು ಸರು ಎಷ್ಟೋ ಸಾರಿ ವಾರ್ನಿಂಗ್ ಮಾಡ್ಯಾರು, ಎಷ್ಟೋ ಸರ ಅದನ್ನು ನೆಗೆಟಿವ್ನು ತೊಗೊಂಡ್ರು ಪಾಸಿಟಿವ್ನು ತೊಗೊಂಡರು. ಈಗ ಎಷ್ಟೋ ಸರ ರಘು ಸರ್ ಏನಂತ ವಾರ್ನಿಂಗ್ ಮಾಡ್ಯಾರಂದ್ರೆ ಗಿಲ್ಲಿ ಮಾಡೋ ಅಷ್ಟೇ ಕಾಮಿಡಿ ಮಾಡು, ನನಗೆ ಆಗಲ್ದ ನೀ ಮಾಡೋಕ್ಕೆ ಹೋಗ್ಬೇಡ ಅಂತ ಎಷ್ಟೋ ಸರ ವಾರ್ನಿಂಗ್ ಮಾಡಿದ್ರು. ಅದನ್ನು ನನಗೇನು ಅನ್ನಿಸ್ತು, ಅವ್ರನ್ನ ಬಿಟ್ಟರೆ ಗತಿನೇ ಇಲ್ಲ. ಯಾಕಂದ್ರೆ ಬೇರೆದವ್ರ ಜೋಡಿ ಕಾಮಿಡಿ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ, ಅವ್ರ ಜೋಡಿ ಕಾಮಿಡಿನೂ ಹುಟ್ಟೋದಿಲ್ಲ ನನಗನ್ನಿಸ್ತು. ಅವ್ರ ಬಗ್ಗೆ ಮಾತಾಡ್ರಿ ಏನು ಕೆಟ್ಟಿಲ್ಲ, ಅವ್ರ ಬಗ್ಗೆ ನನಗೆ ಕಾಮಿಡಿ ಮಾಡಿರಿ ಅಂತ ತಪ್ಪಿಲ್ಲ ಅನಿಸ್ತೈತಿ. ನನಗೆ ಒಂದೇ ಕೆಟ್ಟ ಅನ್ನಿಸಿದನ ಅವ್ರನ್ನ ಕೀಳಾಗಿ ಮಾತಾಡೋದ, ಅವ್ರನ್ನ ಕಾಲು ಇಳಿದ, ಅವ್ರ ಬಗ್ಗೆ ಒಂದು ಕೆಟ್ಟಾಗಿ ಮಾತಾಡೋದ. ಅವ್ರದ್ದೇ ಅದೊಂದು ಹೊರಗೆ ಸ್ಟೇಟಸ್ ಇರ್ತೈತಿ, ಅವ್ರದ್ದೇ ಅದೊಂದು ವ್ಯಕ್ತಿತ್ವ ಇರ್ತೈತಿ. ಆ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ ಕೆಲಸ ಮಾಡಬಾರ್ದತ್ತ ನನ್ನ ಉದ್ದೇಶ. ಇವ್ರದ್ದೇನೋ ಕಾಮಿಡಿ ಮಾಡಬೇಕಾಗಿತ್ತು, ಬೇಕಾದ್ರೆ ಏನೋ ಒಂದು ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕಾಗಿತ್ತು ಅಂದ್ರೆ ಇವ್ರು ನಿಜವಾದ ಕಾಮಿಡಿ ಮಾಡ್ಬೇಕಾಗಿದ್ರೆ ಇವ್ರು ಸ್ವಂತ ತಲೆ ಓಡಿಸಿ ಅವ್ರು ಅಷ್ಟೇ ಮಾಡಬೇಕು. ಅದನ್ನು ನೋಡಿ ಜನ ನಕ್ಕಿರಬೇಕು, ನಾವು ನಕ್ಕಿರಬೇಕು, ಅದಕ್ಕೊಂದು ಖುಷಿ ಪಡ್ತನು. ಇನ್ನೊಬ್ರನ್ನ ಕಾಲು ಇಳ್ದ ಅವ್ರನ್ನ ಕೀಳು ಮಾಡಿ ಅವ್ರನ್ನ ತಳಗ ಮಾಡಿ ನಗಿಸೋದು ಅದು ಕಾಮಿಡಿ ಅಲ್ಲ. ಇವರು ಕಂಟೆಂಟ್ಗೋಸ್ಕರ ಮಾಡತ್ತಾರೋ, ಇವರು ಮುಂದೆ ಪೋಟ್ರೆ ಆಗೋ ಸಲುವಾಗಿ ಮಾಡತ್ತಾರಂತ ನನಗೆ ಅನಿಸ್ತಲ್ಲ. ಈಗ ಬೇರೆಯವರು ಕಾಮಿಡಿ ಮಾಡಿದ್ರೆ ಗಿಲ್ಲಿ ನಟ ಅವರು ಅದನ್ನು ಸ್ವೀಕಾರ ಮಾಡ್ತಾರ, ಒಪ್ಪುತ್ತಾರ? ಒಟ್ಟು ಒಪ್ಪಲ್ರಿ. ಅದಕ್ಕೆ ಅಪೋಸಿಟ್ ಇರ್ತೈತಿ. ನೀವೇ ಒಂದ್ಸಲ ಹಾಡು ಹೇಳಿದ್ರಿ, ಅದನ್ನ ಅವ್ರು ಹರ್ಟ್ ಆಯ್ತು ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಅದ ರೀ, ಈಗ ಫಾರ್ ಎಕ್ಸಾಂಪಲ್ ಅದ ಅವ್ರು ಮಾಡ್ರೆ ಎಲ್ಲರಿಗೂ ಅವ್ರು ಮಾಡ್ರೆ ಸರಿ, ನಾವು ಮಾಡಿದ ತಪ್ಪ ಹಂಗಿರ್ಬಾರ್ದ್ರಿ. ನಾವು ಮಾಡಿದ್ದು ಅವ್ರು ಮಾಡಿದ್ದು ನಾವು ತೊಗೋತಂದ್ರೆ ನಾವು ಮಾಡಿದ್ದು ಅವ್ರು ತೊಗೋಬೇಕು. ಈಗ ಅವ್ರು ನಡ್ಬರಕ್ಕೆ ಒಂದು ಏನರ ಮಾತಾಡಿದಂದ್ರೆ ಅವ್ರು ಮಾತಾಡಿರಂದ್ರೆ ಗಿಲ್ಲಿ ಮಾತಾಡಿದಂದ್ರೆ ಅದಕ್ಕೆ ನಾವು ಏನರ ಮಾತಾಡ್ಬೇಕಾದ್ರೆ ಅವ್ರನ್ನ ಭಾಳ ಚೀಪಾಗಿ ಅವ್ರದ್ದು ಒಂದು ಏನರ ಒಂದು ಕ್ಯಾರೆಕ್ಟರ್ಲೆಸ್ ತೊಗೊಂಡು ಅಲ್ಲಿ ಚೀಪ್ ಮಾಡೋದು, ಅದನ್ನ ಕಾಲು ಹಿಡಿದ ಅದನ್ನ ಕಾಮಿಡಿ ಮಾಡಿ ಮುಂದುವರಿಸ್ತಾನೆ ಇಷ್ಟ. ಗಿಲ್ಲಿ ನಟ ಅವರು ಆರಂಭದಲ್ಲಿ ಅಶ್ವಿನಿ ಗೌಡ, ಜಾಹ್ನವಿ, ಧ್ರುವಂತ್ ಅವ್ರ ಜೊತೆ ಒಂದಷ್ಟು ಕ್ಲಾಶ್ ಆಯ್ತು, ಅವ್ರದ್ದು ಜಗಳಗಳೆಲ್ಲ ಆಯ್ತು. ಆಮೇಲೆ ರಿಷಾ ಗೌಡ ಅವ್ರು ಬಂದ್ರು, ರಿಷಾ ಗೌಡ ಅವ್ರ ಜೊತೆನೂ ಒಂದಷ್ಟು ಗಿಲ್ಲಿ ಅವ್ರದ್ದು ಕ್ಲಾಶಸ್ ಆಯ್ತು. ಆಮೇಲೆ ಅವರು ತುಂಬಾ ರೇಗಿಸ್ತಾ ಇದ್ರು ಗಿಲ್ಲಿ ಅವರು ರಿಷಾ ಅವ್ರನ್ನ. ಅದಾದ ನಂತರ ಇತ್ತೀಚೆಗೆ ಒಂದು ಮಾತು ಹೇಳ್ತಾರೆ, ಚೈತ್ರ ಅವ್ರು ಬಂದಾಗ, ನಾನು ರಿಷಾ ಗೌಡ ಹೋದ್ಮೇಲೆ ಯಾರು ಇಲ್ಲ ಅಂತ ನೋಡ್ತಾ ಇದ್ದೆ, ನನಗೆ ಚೈತ್ರ ಸಿಕ್ಕಿದ್ರು, ನಂಗೆ ಮನೆ ಸೈಲೆಂಟ್ ಆಗಿದ್ದ ಇಷ್ಟ ಆಗಲ್ಲ, ಕಿಲಕಿಲ ಅಂತಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಧ್ರುವಂತ್ ಅವ್ರು ಹೇಳೋ ಪ್ರಕಾರ ಗಿಲ್ಲಿ ಅವರಿಗೆ ಕಾಮಿಡಿ ಮಾಡಕ್ಕೆ ಒಬ್ರಾದ್ಮೇಲೆ ಒಬ್ರು ಬೇಕಾ, ಅವ್ರು ಹುಡುಕ್ತಿರ್ತಾರ? ಹಾಂ, ಬೇಕ್ರಿ. ಅವು ಬೇಕಂದ್ರೆ ಹೆಂಗೆ ಗೊತ್ತೇನ್ರಿ, ಈಗ ಅವ್ರು ಮಾತಾಡ್ಸ್ಕೋಬೇಕು ಅಂಥವ್ರು ಬೇಕ್ರಿ. ಅವು ನಾವು ಏನು ಮಾಡಿದ್ರು ಮಾಡಿಸ್ಕೋಬೇಕು, ಅವ್ರು ಅಂಥವ್ರು ಬೇಕು. ಮತ್ತು ಅವ್ರ ತಲೆ ಮೊದಲು ಅವ್ನು ಏನು ಚೆಕ್ ಮಾಡ್ತಾನೆ ಗೊತ್ತೇನ್ರಿ, ಇವ್ರನ್ನ ಹಿಡ್ಕೊಂಡ್ರೆ ನನಗೆ ಪ್ಲಸ್ ಸಾಕೋಯ್ತಿಲ್ಲ ಅನ್ನೋದು ಮೊದಲು ಮೈಂಡ್ ತಲೆ ಓಡಿಸ್ತಾರೆ. ನಾವು ಇವ್ರ ಜೋಡಿ ನಾವು ಕೂಡ್ರಿ ಹೆಂಗಾಕೈತಿ, ಇವ್ರ ಜೋಡಿ ಕಾಮಿಡಿ ಮಾಡಿ ನನಗೆ ಮೊದಲು ಕಂಫರ್ಟಬಲ್ ಐತೋ ಇಲ್ಲೋ ಮೊದಲು ಅವ್ನು ತಲೆ ಓರದ, ಅವ್ರು ಅದನ್ನ ತಗೋತಾರಲ್ಲೋ ಮೊದಲು ಅದನ್ನ ವಿಚಾರ ಮಾಡ್ತಾನೋ. ಇವ್ರು ತಗೋತಾರೋ, ಇವ್ರ ಜೋಡಿ ನಾವು ಕೂಡ್ರೆ ಕಾಮಿಡಿ ನನಗೆ ಸೆಟ್ ಆಕೈತಿ, ಕಾಮಿಡಿ ನನಗೆ ಮಾಡ್ರೆ ಇದು ಪಬ್ಲಿಷ್ ಆಗತೈತಿ, ಅದು ಪ್ಲಸ್ ಆಕೈತಿ ಅನ್ನೋದು ಭಾಳ ತಲೆ ಓಡಿಸ್ತಾನೆ ನಾವು. ಅದನ್ನು ಎಲ್ಲರ ಜೋಡಿ ಕಾಮಿಡಿ ನನ್ನ ಜೋಡಿ ಮಾಡೋದು ಮಾಡ್ತಿರ್ಕಿಲ್ಲ ನಾವು, ನನ್ನ ಜೋಡಿ ಪ್ಲಸ್ ಆಗೋದಿಲ್ಲ. ನನ್ನ ಜೋಡಿ ಕಾಮಿಡಿ ನೋಡಿದಿಲ್ಲ, ರಿಯಾಕ್ಟ್ ಮಾಡೋದಿಲ್ಲ. ಅವ್ನು ಮೊದಲು ಅದನ್ನು ಮನುಷ್ಯ ನೋಡ್ತಾನೆ ರೀ, ಇವ್ನ ಜೋಡಿ ಕೂಡ್ರೆ ಕಾಮಿಡಿ ಆಕೈತಿ, ನನ್ನ ಪ್ಲಸ್ ಆಕೈತಿ ಅಂತ ತಿಳಿಸ್ ಆಗ್ತಾರ ಇಲ್ವ ಅಂತ ನೋಡ್ತಾನೆ. ಅವ್ರು ಹೆಂಗೆ ರಿಯಾಕ್ಷನ್ ಹೆಂಗೈತಿ ಮೊದಲು ಚೆಕ್ ಮಾಡ್ಕೋತಾನೆ ಒಂದು ದಿವಸ, ಅದ್ರ ನೆಕ್ಸ್ಟ್ ದಿವಸ ಚಾಲು ಅದು ಕಾಲು ಹಿಡಿದವು. ಇಷ್ಟು. ರಕ್ಷಿತಾ ಅವರು ಒಂದಷ್ಟು ದಿನ ಗಿಲ್ಲಿ ಹೇಳ್ದಂಗೆ ಕೇಳಿದ್ರು, ಆಮೇಲೆ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಈಗ ನಿನ್ನೆ ಒಂದು ಪ್ರಶ್ನೆ ಕೇಳ್ತಾರೆ ಅನುಪಮಾ ಗೌಡ ಅವರು, ನಿಮ್ಗೆ ಯಾವ ರೀತಿ ಹುಡುಗ ಬೇಕು ಮದ್ವೆ ಆಗಕ್ಕೆ ಅಂತ ಅಂದಾಗ, ನನಗೆ ಗಿಲ್ಲಿ ನಟ ತರ ಇರಬೇಕು ಹುಡುಗ ಅಂತ ಹೇಳ್ತಾರೆ ರಕ್ಷಿತಾ. ಆದ್ರೆ ಗಿಲ್ಲಿ ಬೇಡ ನನಗೆ ಅಂತ ಹೇಳ್ತಾರೆ. ಗಿಲ್ಲಿ ಕಂಡ್ರೆ ನಿಜವಾಗ್ಲೂ ರಕ್ಷಿತಾಗೆ ಯಾವ ಭಾವನೆ ಇದೆ?
ಅಂದ್ರೆ ಇನ್ನೂ ಒಂದು ಅಭಿಪ್ರಾಯ ಹೊರಗೆ ಬಂದಿರುವಂತದ್ದು ಧ್ರುವಂತ್ ಅವರಿಂದ, ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಜೊತೆಗಿದ್ರೆ ಕಾವ್ಯನ ಗಿಲ್ಲಿ ಸಪೋರ್ಟ್ ಮಾಡಿದ್ರೆ ರಕ್ಷಿತಾಗೆ ಇಷ್ಟ ಆಗಲ್ಲ ಅಂತ ಧ್ರುವಂತ್ ಕೂಡ ಹೇಳ್ತಾರೆ. ಯಾವ ಭಾವನೆ ಇದೆ ಅಂತ? ನಾಮಿನೇಟ್ ಕೂಡ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಏನು ಆಕಿದು ಯಾವ ಭಾವನೆ ಅನ್ನೋಕ್ಕಿಂತನೂ ಎಲ್ಲಾರನ್ನೂ ಅಣ್ಣ ತಮ್ಮನ ಸರ ನೋಡ್ಯಾಳ್ರಿ. ಅಲ್ಲ ಹಂಗಲ್ಲ, ನಾಮಿನೇಟ್ ಮಾಡ್ತಾರೆ, ಒಂದ್ ಮೂಮೆಂಟ್ ಅಲ್ಲಿ ನಾಮಿನೇಟ್ ಮಾಡ್ತಾರೆ, ಮತ್ತೆ ಅವ್ರ ವಿರುದ್ಧನೇ ಹೋಗ್ತಾರೆ, ಗಿಲ್ಲಿ ವಿರುದ್ಧ ಹೋಗ್ತಾರೆ. ಯಾರು ಧ್ರುವಂತ್ ಅವ್ರು? ಅಲ್ಲಲ್ಲ, ಗಿಲ್ಲಿ ವಿರುದ್ಧನೇ ಹೋಗುವಂತದ್ದು ಯಾರು, ರಕ್ಷಿತಾ ಅವರು. ಒಂದ್ಸಲ ಗಿಲ್ಲಿ ಆಟ ಚೆನ್ನಾಗಿದೆ ಅಂತ ಹೇಳ್ತಾರೆ, ಈಗ ಮದ್ವೆ ಆಗಕ್ಕೆ ನಂಗೆ ಗಿಲ್ಲಿ ಅಂತ ಹುಡುಗ ಬೇಕು, ಬಟ್ ಗಿಲ್ಲಿ ಬೇಡ ಅಂತಾನು ಹೇಳ್ತಾರೆ ಅವರು. ಗಿಲ್ಲಿ ಗುಣ ಇರುವಂತ ಹುಡುಗ ಬೇಕು ಅಂತ ಹೇಳ್ತಾರೆ, ಬಟ್ ಗಿಲ್ಲಿ ಬೇಡ ನನಗೆ ಅಂತ ರಕ್ಷಿತಾ ಕ್ಲಾರಿಟಿ ಕೊಡ್ತಾರೆ. ಜೊತೆಗೆ ಇನ್ನೇನೋ ವಿಚಾರ ಬಂದಾಗ ಗಿಲ್ಲಿ ವಿರುದ್ಧ ಹೋಗ್ತಾರೆ. ಅದೊಂದು ಐತ್ರಿ. ಗಿಲ್ಲಿ ಅಂತ ಹುಡುಗ ಬೇಕು, ಗಿಲ್ಲಿ ಬೇಡ ಅಂದ್ರೆ ಯಾಕೆ ಕೊಡ್ತಾನಂದ್ರೆ ಒಂದೊಂದ್ರೊಳಗೆ ಒಂದು ವಿಷಯದಾಗ ಸರಿ ಇರ್ತೈತಿ, ಒಂದ್ರೊಳಗೆ ಸರಿ ಇರೋದಿಲ್ಲ. ಗಿಲ್ಲಿ ನಗುತ್ರೊಳಗೆ ಸರಿ, ಆದ್ರೆ ಅವ್ನು ಮಾತಾಡೋ ಮಾತುಗಳು ಈಗ ಒಂದೊಂದು ವಿಷಯದಾಗ ರಕ್ಷಿತಾನ ಕೀಳಾಗಿ ನೋಡಿರ್ತಾನೆ, ರಕ್ಷಿತನ ಕೀಳಾಗಿ ನಾಮಿನೇಟ್ ಆಗಿ ಮಾಡಿರ್ತಾನೆ, ಹಿಂಗೆ ಅಂತೇಳಿ ಕಿಸಿಂದ ಅದೊಂದು ಇಷ್ಟ ಆಗೋದಿಲ್ಲ ಆಕೆಗೆ. ಇನ್ನು ಕಾವ್ಯಾಗ ರಕ್ಷಿತಾಗ ಅದು ಒಂದು ಕೆಲವೊಂದು ಭಾಳ ದಿನ ಆಯ್ತು ಅವ್ರಿಗೆ ಸ್ವಲ್ಪ ಇಶ್ಯೂ ಅದನ್ನು ಆಗೋದಿಲ್ಲ ಅವ್ರಿಗೆ, ಇನ್ನಾದರೂ ಅವ್ರಿಗೆ ಹೊಂದಾಣಿಕೆ ಇಲ್ಲ. ಅದು ಯಾಕಂದ್ರೆ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ. ರಕ್ಷಿತಾ ನಾಟಕ ಮಾಡ್ತಾ ಇದ್ದಾರೆ, ಅವ್ರ ಅಮಾಯಕಿ ಅಲ್ಲ, ಸುಮ್ಮನೆ ಸಿಂಪತಿ ಜನರಿಂದ ಪಡ್ಕೊಳ್ತಾ ಇದ್ದಾರೆ, ನಾನು ಬಡವರು ಹಾಗೆ ಹೀಗೆ ಅಂತ. ಮತ್ತೆ ರಕ್ಷಿತಾ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಮಾಡುವಾಗ ಅವ್ರು ಹಾಕ್ತಿದ್ದಂಥ ಬಟ್ಟೆಗಳಿಗೂ ಇವತ್ತು ಹಾಕ್ತಿರುವಂಥ ಬಟ್ಟೆಗಳಿಗೂ ತುಂಬ ವ್ಯತ್ಯಾಸ ಇದೆ, ಹೀಗೆಲ್ಲ ಮಾತುಗಳು ಬರ್ತಾ ಇದೆ. ರಕ್ಷಿತಾ, ನೀವು ಕಂಡಂತೆ ರಕ್ಷಿತಾ ಹೇಗೆ? ನಾ ಕಂಡಂಥ ರಕ್ಷಿತಾ ಆಕೆ ಯಾರನ್ನ ಜನ ಮೆಚ್ಚೋದಕ್ಕಾಗಿ ಮಾಡತ್ತಿಲ್ಲ, ಆಕೆ ಹೆಂಗದಾಳು ಹಂಗೆ ಮಾಡತ್ತಾಳು ನನ್ನ ಅನಿಸಿಕೆ. ಯಾಕಂದ್ರೆ ಆಕೆ ಹೆಂಗೆ ಮಾತಾಡತ್ತಾಳು, ಹೊರಗೆ ಹೆಂಗೆ ಮಾತಾಡಾಳು ಅಲ್ಲಿಯೂ ಹಂಗೆ ಮಾತಾಡತ್ತಳು ನನ್ನ ಅನಿಸಿಕೆ. ಹೊರಗೆ ಯಾರ ಜೋಡಿ ಹೆಂಗಿರಬೇಕು ಇಲ್ಲಿ ಒಳಗೂ ಹಂಗದ ಅನಿಸಿಕೆ. ಆಕೆ ಯಾರಿಗೋಸ್ಕರ ಏನು ಚೇಂಜ್ ಆಗಿಲ್ಲ, ನಾ ಅದನ್ನೇನು ಮಾತು ಒಪ್ಕೊಳ್ಳೋಂಗಿಲ್ಲ. ಒಂಥರ ಆಕಿದೊಂದು ಬೇರೆ ಮನಸ್ಸು, ಎಲ್ಲರೂ ಅಲ್ಲಿ ಅವ್ರಿಗೆ ಯಾರಿಗೂ ಕಂಪೇರ್ ಮಾಡೋಕ್ಕಾಗೋಲ್ಲ, 1% ಇಲ್ಲ. ಒಂಥರ ಆಕೆ ಎನರ್ಜಿ ಆಯಿತು, ಆಕೆ ಆ್ಯಕ್ಟಿವ್ ಇರೋದಾಯಿತು, ಒಂದು ಪ್ರತಿಯೊಂದು ಮಾತು ಹೇಳ್ಬೇಕಾದ್ರೂ ಡ್ಯಾನ್ಸ, ಒಂದು ಚಟುವಟಿಕೆದಾಗ ಡ್ಯಾನ್ಸ, ಒಂದು ಹರಿವತ್ತು ಒಕ್ಕಾಲು ಸೋಮದಾಗ ಡ್ಯಾನ್ಸ. ಆಕೆ ಅಷ್ಟು ಆ್ಯಕ್ಟಿವ್ ಯಾರಿಲ್ಲ ಅಲ್ಲಿ. ಆಕೆ ಮಾತು ಒಂದು ಸ್ವಲ್ಪ ಅರ್ಥ ಆಗೋದು ಕಮ್ಮಿ, ಅದರ ಅರ್ಥ ಜಾಸ್ತಿ ಇರ್ತೈತಿ, ಅದರ ಒಂದು ಸ್ವಲ್ಪ ಕಟ್ಟಾಕವು, ಅವನ್ನ ನಾವು ಜೋಡಿಸ್ಕೋಬೇಕಷ್ಟ. ನನಗೇನು ಅನ್ಸಂಗಿಲ್ಲ ಹೊರಗಿದ್ದ ರಕ್ಷಿತಾ ಒಳಗಿದ್ದ ರಕ್ಷಿತಾ. ನಾ ಹೊರಗಿನ ಅವ್ರನ್ನ ಕಂಡಿಲ್ಲ, ಹೊರಗಿನ ಅವ್ರು ನೋಡಿಲ್ಲ, ಅವ್ರನ್ನ ಅವ್ರ ಜೋಡಿನ ಇದನ್ನಿಲ್ಲ, ಕಾಂಟ್ಯಾಕ್ಟ್ ಇದ್ರಿಕಿಲ್ಲ, ನಾ ಅವ್ರದ್ದು ಏನೂ ನೋಡ್ರಿಕಿಲ್ಲ. ಒಳಗಂತಿ ಅವ್ರೇನು ನನಗೆ ಫೇಕ್ ಅಂತ ಅನ್ಸತ್ತಿಲ್ಲ, ಎಲ್ಲ ನಿಜವಾದ ರೂಪ ಐತಿ ಅನಿಸ್ತೈತೆ ನನಗೆ. ಅವ್ರೇನು ಪಾಪ ಅಷ್ಟು ಯೂಟ್ಯೂಬ್ ಮಾಡ್ಯಾರಂದ್ರೂ ಅವ್ರು ಕಷ್ಟದಿಂದ ಬಂದಾರು. ಒಂದು ಯೂಟ್ಯೂಬ್ ಕಂಟೆಂಟ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಿ ಕಿಸಿಂದ ಅದು ಪಬ್ಲಿಸಿಟಿ ಮಾಡ್ಕೋಬೇಕಾರೆ ಎಷ್ಟು ಕಷ್ಟ ಐತೆ ಅನ್ನೋದು ನನಗೂ ಗೊತ್ತೈತಿ, ಅದು ಯೂಟ್ಯೂಬ್ ಮಾಡಿದಾರಿಗೂ ಗೊತ್ತೈತಿ. ಅದನ್ನು ಅವ್ರು ಬೆಳಿಬೇಕಾರೆ ಎಷ್ಟು ಕಷ್ಟ ಐತಿ ಅನ್ನೋದು. ಆಕೆ ಕೆಳಗಿಂದ ಬಂದಾಳಂದ್ರೂ ಆಕಿದೊಂದು ಶ್ರಮ ಆಯ್ತು ಇಷ್ಟಪಡ್ತೀನಿ. ಧ್ರುವಂತ್ ಅವರಿಗೂ ಮತ್ತು ರಕ್ಷಿತಾ ಅವರಿಗೂ ಆಗ ಬರ್ತಾನೆ ಇರಲಿಲ್ಲ, ಬರೀ ಜಗಳ. ಯಾಕೆ, ಏನಾಗ್ತಿತ್ತು ಇವ್ರ ಮಧ್ಯ? ರಕ್ಷಿತಂದ ಧ್ರುವಂತಂದು ಅವ್ರು ಏನು ನಡ್ಬಾರ್ಕೇನು ಕ್ಲಾಸ್ ಆಯಿತು ಅದು ನನಗೆ ಕ್ಲಾರಿಟಿ ಇಲ್ಲ. ನಾ ಎಷ್ಟೋ ಸಲ ಕೇಳಿದನು ಅವನ್ನ, ನಾ ಒಂದು ಸಲ ನಾಮಿನೇಟ್ ಮಾಡಿದನು, ಅಣ್ಣ ಈಗ ಎಷ್ಟೋ ಕ್ಲೋಸ್ ಇದ್ರಿ ನೀವು, ನಾಮಿನೇಟ್ ಮಾಡ್ಬೇಕಾದ್ರೆ ರಕ್ಷಿತಾ ನಾಟಕ ಐತಿ, ರಕ್ಷಿತಾಗ ಮಾತಾಡಕ್ಕೆ ಬಂದರೂ ಮಾತಾಡೋಂಗಿಲ್ಲ, ಇಲ್ಲೆಲ್ಲ ಡವ್ ಮಾಡತ್ತಾಳು ಅಂತೇಳಿ ನಾಮಿನೇಟ್ ಮಾಡ್ತೀರಿ ನಾಮಿನೇಟ್ ಮಾಡ್ತೀರಿ. ಅದಕ್ಕೆ ಒಂದು ಚಟುವಟಿಕೆ ಕೇಳಿ ನಾನು, ಯಾಕೆ ನಾ ಏನಾಯಿತು ಅಂಥದ್ದು ಏನು ಮಾಡ್ಯಾಳ ಆಕೆ ನನಗೆ, ಆಕಿನ ಎಷ್ಟು ಕೀಳಾಗಿ ಮಾತಾಡುವಂಥದ್ದು ಏನು ಕೆಲಸ ಮಾಡ್ಯಾಳ ಆಕೆ ನನಗೆ, ಅದರ ಕ್ಲಾರಿಟಿ ಕೊಡಲ ಅದು ಇದ್ರಿಕಿಲ್ಲ ಅವ್ರ ತಲೆ. ಅದು ಏನು ಅವ್ರಿಗೆ ಪರ್ಸನಲಾಗಿ ಜಗಳ ಆಯಿತೋ ಗೊತ್ತಿಲ್ಲ. ಈಗ ಮಾಡೋದು ಒಂದಿಷ್ಟು ದಿನ ಮಾಡೋದು ಸರಿ ಅನಿಸ್ತು, ಈಗ ಇತ್ತೀಚೆಗೆ ಬಂದು ಮಾಡೋದು ಸ್ವಲ್ಪ ಫೇಕ್ ಅನಿಸ್ತು. ಈ ಒಂದು ಇದ್ರಾಗ ಸೀಕ್ರೆಟ್ ರೂಮ್ನಾಗ ಇದ್ದದ್ದು ಅದು ಸ್ವಲ್ಪ ಫೇಕ್ ಅನಿಸ್ತು. ರಕ್ಷಿತಾ ಫೇಕ್ ಅನಿಸಲ್ಲ, ಅವ್ರು ಧ್ರುವಂತ ಸ್ವಲ್ಪ ಫೇಕ್ ಅನಿಸ್ತು. ರಕ್ಷಿತಾ ಅಂತ ಕರೆಸ್ಟ್ ಅನಿಸ್ತದೆ. ಆಕೆ ಏನು ಮಾಡಿದ್ರು ಆಕೆ ಒಂದು ಥರ ಕರೆಕ್ಟಾಗಿ ಮಾಡ್ತಾಳು, ನೇರವಾಗಿ ಮಾತಾಡ್ತಾಳು, ಮನುಷ್ಯನಾಗ ಒಂದ ಇದ್ರಾಗ ಒಂದ ಮಾತಾಡೋಂಗಿಲ್ಲ. ಧ್ರುವಂತರಂತ ಸ್ವಲ್ಪ ಫೇಕ್ ಅನಿಸ್ತು. ಅದನ್ನು ಮಾಡ್ರೆ ಹೆಂಗೆ ಏನರ ಒಂದು ಆಕೈತನೋ ಅನ್ನೋ ಮನೋಭಾವ ಬೇಕಾದ್ರೆ ತಲೆಯಾಗಿ ಇಟ್ಕೊಂಡ ಮಾಡಿರೋ ಒಂದು ಅನಿಸ್ತು ನನಗೆ. ಈಗ ಉತ್ತರ ಕರ್ನಾಟಕ ಜನತೆ ಏನು ಹೇಳ್ತಾ ಇದೆ ನೀವು ಹೊರಗಡೆ ಬಂದಿರೋದಕ್ಕೆ? ಉತ್ತರ ಕರ್ನಾಟಕ ಜನ ಹೇಳೋದಂದ್ರೆ ಅದರ ಉತ್ತರ, ಪ್ರಶ್ನೆಗೆ ಉತ್ತರ ಎಲ್ಲೈತಪ್ಪ ಅಂದ್ರೆ ನಾನು ನೋಡಿದ ಪ್ರಕಾರ ಅವು ಕಲರ್ಸ್ ಕನ್ನಡ ಇದರ ಸೋಷಿಯಲ್ ಮೀಡಿಯಾ ಪೇಜ್ನಾಗ ಐತಿ. ನಾನು ಇದನ್ನು ಎಲಿಮಿನೇಟರ್ ತೆಲೆಕ್ಷನ್ ಐತಿಲ್ಲ ಅದ್ರ ಕಮೆಂಟ್ ಮಾಡ್ಯಾರು, ಪ್ರತಿಯೊಂದು ಕಮೆಂಟ್ ನೋಡಬೇಕು ಅದ್ರಾಗೈತಿ. ಮತ್ತು ನನ್ನ ಇನ್ಸ್ಟಾ ಸ್ಟೋರಿದಾಗೈತಿ. ಅದಕ್ಕೆ ನಾನು ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಐತಿ, ಅದನ್ನು ನೋಡ್ರಿ ಎಲ್ಲ ಸಿಗತೈತಿ ಅಂತ ಹೇಳ್ಕೊತೀನಿ. ನನ್ನ ಜನ ಅಂತಿ ನಾನು ಬಿಟ್ಟು ಕೊಟ್ಟಿಲ್ಲ.
ನಾ ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ. ನಾ ಜನರಿಂದ ಓಟ್ನಿಂದ ಅಂತಿ ನಾವು ಹೊರಗೆ ಬಂದನಂತ ನಾವು ಒಪ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಅದನ್ನು 7 ಜನ್ಮದಾಗ ನಾವು ಒಪ್ಕೊಳ್ಳೋದೂ ಇಲ್ಲ. ಅದು ಯಾಕೆ ಬಂದನೋ ಅಂತ ನನಗೆ ಪ್ರಶ್ನೆ ಕಾಡಾಕತ್ತೈತಿ. ನಾನು ಹಿಂದಿಲ್ಲ ನಾಳೆ ಜನ ನನಗೆ ಕೊಡ್ತೈತಿ, ನಾ ಏನು ತಪ್ಪು ಮಾಡಿನೋ ಅನ್ನೋದ ಇಷ್ಟ. ಈಗ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಈಗ ಹೊರಗಡೆ ಬಂದ್ರಿ, ಸೋಷಿಯಲ್ ಮೀಡಿಯಾ ನೋಡಿರ್ತೀರಿ, ಯಾರಿಗೆ ಎಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಗೊತ್ತಾಗಿರ್ಬೋದೇನೋ. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಯಾರು ಗೆಲ್ಲಬಹುದು? ನಾ 5 ದಿನ ನನಗೆ ಗೆಲ್ತೀನಿ ರೀ. ಇಲ್ಲಿ ನನಗೆ ಆತ್ಮಸಾಕ್ಷಿ ಇತ್ತು. ಇನ್ನು ಮುಂದೆ ನನಗೆ ಇಂಡಿವಿಜುವಲ್ ಗೇಮ್ ಸಿಗ್ತಾವೆ. ಇವ್ರ ಜೋಡಿ ಫೈಟ್ ಮಾಡೋಕೆ ನಾ ರೆಡಿ ಅದನು, ಗೆದ್ದೇ ಗೆಲ್ತನು. ಇವ್ರ ಜೋಡಿ ಸಡ್ ಹೊಡೆದು ಆಡ್ತನು. ಬೇಕಾದಂಥ ಟಾಸ್ಕ್ ಬರಲಿ, ಬೇಕಾದಂಥದ್ದು ಏನು ಪ್ರತಿಯೊಂದು ಬಿಗ್ ಬಾಸ್ ಮನೆಯಲ್ಲಿ ಏನೈತಿ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಾವು ಇವ್ರು ಫೈಟ್ ಮಾಡ್ತಾನೆ ಅನ್ನೋದು ಭಾಳ ಕಾಂಪಿಟೇಷನ್ ಇತ್ತು. ಅಟ್ಟು ಇಟ್ಕೊಳ್ಳೋಕ್ಕಾಗಲಿ ಯಾಕೆ ಹೊರಗೆ ಬಂದಿದ್ದು ಅದೊಂದು ದುಃಖ ಇತ್ತು. ಇನ್ನು ಯಾರು ವಿನ್ನಕ್ಕಾರ ಅಂದ್ರೆ ನನಗೆ ಹೇಳೋಕ್ಕಷ್ಟು ಈಸಿಯಾಗಿ ಹೇಳೋಕೆ ಆಗೋದಿಲ್ಲ. ಯಾಕೆ ಹೇಳೋಕೆ ಆಗೋದಿಲ್ಲಪ್ಪ ಅಂದ್ರೆ, ಈಗ ಸೂರಜ್ ಅವು ಟಾಸ್ಕ್ ಚಲೋ ಒಳ್ಳೆ ರೀತಿಯಿಂದ ಆಡ್ತಿದ್ದ, ನಾನು ಆಡ್ತೀನಿ. ಇನ್ನು ಇವರು ಟಾಸ್ಕ್ ಆಡೋರನ್ನು ಹೊರಗೆ ಬರಬಾರ್ದು. ಯಾಕೆ ಅನ್ಕೋ ನಾನು ಈಗ ವಿನ್ ಆಗವ್ರನ್ನ ಮುಂದಿನ ಎಪಿಸೋಡ್ಗೆ ಹೊರಗೆ ಯಾಕೆ ಬರಬಾರ್ದು? ಒಂದು ರಘು ಸರ್ ಆಗಲಿ, ಧನು ಆಗಲಿ, ಇವ್ರು ಯಾಕೆ ಹೊರಗೆ ಬರಬಾರ್ದು? ನಾ ಇವರೇ ಹೆಂಗೆ ಫೈನಲಿಸ್ಟ್ ಹಾಕಾರು, ಇವರೇ ಹೆಂಗೆ ವಿನ್ ಹಾಕಾರು ಅದು ನಾ ಹೆಂಗೆ ಅನ್ಕೊಲಿ? ನನಗೆ ಅನ್ನಕ್ಕೆ ಬರೋದು. ನನಗೆ ಇನ್ನಾರು ನನಗೆ ಇದು ಪ್ರಶ್ನೆ ಐತ್ರಿ, ಯಾರು ಹಾಕಾರು ಅನ್ನೋದು. ಈಗ ಮುಂದಿನ ವಾರಗಳಲ್ಲಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಶನಿವಾರ ರವಿವಾರ ಅಲ್ಲ, ಅದಕ್ಕೂ ಮುಂಚೆನೇ ಎಲಿಮಿನೇಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 2 ವಾರಗಳಲ್ಲಿ ಫಿನಾಲೆ ಬರುತ್ತೆ. ಅಷ್ಟ್ರ ಒಳಗಡೆ ಫಿನಾಲೆಗೆ ಹೋಗದೇನೆ ಯಾರು ಮೊದಲೇ ಹಿಂದೆ ವಾಪಸ್ ಬರ್ತಾರೆ ಅಂತ ಅನ್ಸುತ್ತೆ? ಅಂದರೆ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ? ಮುಂದಿನವರು ಯಾರು ಮನೆಯಿಂದ ಹೊರಗೆ ಬರ್ಬೋದು ನೀವು ಆದಮೇಲೆ? ಈಗ ಎಕ್ಸೆಪ್ಟ್ ಅನ್ಎಕ್ಸೆಪ್ಟೆಡ್ ಐತ್ರಿ. ನನಗೇನು ಹೇಳೋಕೆ ಸಾಧ್ಯ ಇಲ್ಲ ರೀ. ಅಲ್ಲಿ ಇರ್ತೀನಂದವ್ರು ಬರತ್ತಾರೋ, ಬರ್ತಾನಂದವ್ರು ಅಲ್ಲಿ ಇರತ್ತಾರೋ. ಇದು ಏನು ಹೇಳ್ಬೇಕು? ನನಗೆ ಪ್ರಶ್ನೆ ಐತ್ರಿ. ನನಗೆ ಈಗ ನಾನು ಜೋಡಿನ ಸ್ಪಂದನಾಗ ನನಗೆ ಕಂಪೇರ್ ಮಾಡಿದ್ರೆ ಸ್ಪಂದನ ಹೋಗಲ್ಲ ನಾ ಅನ್ಕೊಂಡಿನಿ. ಸ್ಪಂದನ ಅಲ್ಲಿ ಒಳಗೆ ಹೇಳೋಣ ಹೊರಗೆ ಬಂದನ. ಇನ್ನು ಹೆಂಗೆ ಹೇಳ್ರಿ ಇಲ್ಲಿ? ಈಗ ನಾ ಅನ್ಕೊಂಡಿದ್ದ ಆಗಂಗಿಲ್ಲ ರೀ ಇಲ್ಲಿ. ಅದು ಹೆಂಗೈತೋ ಸ್ವಲ್ಪ ನನ್ನ ಪ್ರಶ್ನೆ ಕಾಡ್ತೈತ್ರಿ ಭಾಳ. ಸ್ಪಂದನ ಹೊರಗಡೆ ಬರಬೇಕಿತ್ತು ಅಂತ ಒಂದಷ್ಟು ವಾರಗಳಿಂದನೇ ಹೇಳಿರುವಂಥದ್ದು. ವೀಕ್ಷಕರೆಲ್ಲ ಕಮೆಂಟ್ ಮಾಡ್ತಾ ಇದ್ರು ಪೋಸ್ಟ್ಗಳಲ್ಲೆಲ್ಲ ನೋಡುವಾಗ, ಸ್ಪಂದನ ಹೊರಗೆ ಬರಬೇಕಿತ್ತು ಮೊದಲೇ ಅಂತ. ಬಟ್ ಆದರೂ ಅವರು 13 ವಾರಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ರು. ಏನು ಅನ್ಸುತ್ತೆ ನಿಮಗೆ? ಅಂದರೆ ನಾವು ಸ್ಪಂದನ ನನ್ನ ಟಾಸ್ಕ್ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲೂ ಕಾಣಿಸೇ ಇಲ್ಲ. ಎಲ್ಲೋ 1-2 ಕಡೆ ಮಾತಾಡಿದ್ಬಿಟ್ರೆ ಸ್ಪಂದನ ಕಾಣಿಸಿಲ್ಲ. ಹೌದು, ಅಂದ್ರೆ ಯಾಕದಾರು ನನಗೂ ಪ್ರಶ್ನೆ ಐತ್ರಿ ಅದ. ಹೌದ್ರಿ, ಒಂದು ಟಾಸ್ಕ್ ಕಡೆಯಾರು ಪ್ರೂವ್ ಮಾಡ್ಕೊಂಡಾರು ಅಥವಾ ಅಡುಗೆ ಮಾಡಲ್ಲ ಅನ್ಸುತ್ತೆ. ಅಡುಗೆನೂ ಮಾಡಲ್ರಿ. ಪಾತ್ರೆ ತೊಳಿ ಅಂದ್ರೂ 1-2 ಪಾತ್ರೆ ಇದ್ರು ಅದನ್ನು ಪಾಲಾಯಿಸಿ ತೊಳಿದ, ಅದನ್ನ ಯಾಕೆ ಮಾಡಲಿ ಅನ್ನೋದು ಇರ್ತೈತಿ. ಯಾಕಂದ್ರೆ ನಮ್ಮ ಮನೆ ಅಂದರೆ 1-2 ಪಾತ್ರೆ ಹೆಚ್ಚು ಬಿದ್ದಿರ್ತಾವೆ, ಯಾರೋ ಮಾಡಲ್ದವ್ರು ಇರ್ತಾರೋ. ಸ್ವಲ್ಪ ಕನ್ವಿನ್ಸ್ ಆಗಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗಿರ್ತೈತಿ ಅಂಥ ಟೈಮ್ದಾಗ. ಮತ್ತು ಅವ್ರು ಏನು ನೋಡಿ ಜನ ಉಳಿಸ್ಕೊಂಡೈತಿ, ಅವ್ರಿಗೆ ಹೆಂಗೆ ಓಟ್ ಮಾಡ್ಯಾರು, ಯಾವ ರೀತಿ ಓಟ್ ಮಾಡ್ಯಾರು. ನನಗಿಂತ ಫ್ಯಾನ್ಸ್ ಪೇಜ್ ಹೆಚ್ಚೈತೆ. ನನಗೊಂದು ಕುತೂಹಲ ಕಾಡಕೈತಿ ನನಗೆ. ಹೌದಾ, ನಾನು ಅವ್ರ ಆ್ಯಕ್ಟರ್ ಬಿಡು, ನಾವು ಸಿಂಗರ, ಅವ್ರಿಗೆ ನನಗೆ ಕಂಪೇರ್ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಆ್ಯಕ್ಟರ್ ಬೇರೆ, ಸಿಂಗರ್ ಬೇರೆ. ಅವ್ರು ಆ್ಯಕ್ಟಿಂಗ್ ಮಾಡ್ದಂಗೆ ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗೋದಿಲ್ಲ. ನಾನು ಸಾಂಗ್ ಆಡ್ದಂಗೆ ಅವ್ರಿಗೆ ಹಾಡೋಕ್ಕಾಗೋಲ್ಲ. ಅವ್ರು ಯಾವ ರೀತಿ ಉಳ್ಕೊಂಡ್ರು, ಹೆಂಗೆ ಉಳ್ಕೊಂಡ್ರು, ಎದರಿಂದ ಉಳ್ಕೊಂಡ್ರು, ಅವ್ರು ಏನು ನೋಡಿ ಉಳಿಸ್ಕೊಂಡ್ರು, ನನಗಿನ್ನೂ ಅದು ಪ್ರಶ್ನೆ ಐತಿ. ನಾ ಯಾಕೆ ಹೊರಗೆ ಬನ್ನಿ? ನಂದು ಇಷ್ಟು ಫ್ಯಾನ್ಸ್ ಫಾಲೋ ಕ್ರೇಜ್ ಇದ್ರು, ಇಷ್ಟು ಸಪೋರ್ಟರ್ ಹತ್ತಕ್ಕಾಗಲಿ, ಪ್ರತಿಯೊಬ್ಬರು ವೋಟಿಂಗ್ ಮಾಡ್ಬೇಕಾದ್ರೆ ಒಬ್ಬರು ವಿಡಿಯೋ ಮಾಡ್ಯಾರ ಒಂದೊಂದು. ಆ ವಿಡಿಯೋ ನೋಡೋ ಗಾಬರಿ ಆಗಿದ್ದನ್ನ. ಅವ್ರು ವೋಟಿಂಗ್ ಯಾವ ಮಟ್ಟಿಗೆ ಮಾಡಿರ್ಬೇಕು? ನಾನು ವೋಟಿಂಗ ಅವ್ರು ಒಂದೊಂದು ಮಾತು ಕೇಳ್ಬೇಕಾರೆ ನಾನು ಯಾವ ಮಟ್ಟಿಗೆ ವೋಟಿಂಗ್ ಮಾಡಿರಬೇಕು? ನಾನು ಒಬ್ಬನಾತ ಮಾಡಿಲ್ಲ, ನಾನು ಉತ್ತರ ಕರ್ನಾಟಕ ಟೋಟಲಾಗಿ ಮಾಡ್ಯಾರ್ರೆ, ಅದನ್ನು ಯಾವ ರೀತಿ ಮಾಡಿರಬೇಕು ಅದನ್ನು ಪ್ರಶ್ನೆ. ಗಿಲ್ಲಿ ನಟ ಅವರು ಕಾಮಿಡಿ ಮಾಡ್ತಾರೆ, ಜನ ಅದನ್ನು ಇಷ್ಟಪಟ್ಟಿದ್ದಾರೆ. ಆರಂಭದ ಇಲ್ಲಿವರೆಗೆ ಗಿಲ್ಲಿ ಮಾಡಿರೋದೆಲ್ಲ ಒಂದು ಕಡೆ ಸರಿಯಾಗಿದೆ ಅಂತ ಹೇಳಿ ಒಂದಷ್ಟು ಜನ ಒಪ್ಪಿದ್ರೆ, ಇನ್ನು ಕೆಲವರು ಗಿಲ್ಲಿ ನಟ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಇನ್ನೊಂದೇನೋ ಮಾತಾಡ್ತಾರೆ, ಅದು ಸರಿ, ಬಟ್ ಇದು ತಪ್ಪು ಅಂತ ಇನ್ನೂ ಕೆಲವರು ಹೇಳಿದ್ದಿದೆ. ಈ ಬಗ್ಗೆ ಏನು ಹೇಳ್ತೀರಾ? ನಾ ತಪ್ಪಂತ ನಾಗಿಲ್ಲ ಕಾಮಿಡಿ ಮಾಡೋದ್ರೆ. ಕಾಮಿಡಿ ಅಂತಲ್ಲ, ಬೇರೆ ಯಾವುದೊಂದು ವಿಚಾರಗಳಲ್ಲಿ ನಿರ್ಧಾರಗಳು ತಗೋಬೇಕಾದ್ರೆ. ಈಗ ನೋಡಿ, ಬಿಗ್ ಬಾಸ್ ಮನೇಲಿ ಕ್ಯಾಪ್ಟನ್ ಆದ್ರು, ಸೊ ಅವ್ರು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಕೊತಿದ್ದಾರೆ, ಮಾಡಿಸ್ಬೇಕು, ಅದು ಕ್ಯಾಪ್ಟನ್ ಉದ್ದೇಶ. ಅಶ್ವಿನಿ ಗೌಡ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಿ ಏನು ಗಿಲ್ಲಿಯವರು ಒಂದಷ್ಟು ಜಗಳ ಮಾಡ್ತಾರೆ. ಇವತ್ತಿನ ಬೆಳಗ್ಗೆನ ಪ್ರೋಮೋ ನೋಡಿದ್ರೆ ಗೊತ್ತಾಗತ್ತೆ. ಬಟ್ ಬೇರೆಯವ್ರ ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿ ಕೆಲಸ ಮಾಡಿದ್ರಾ? ಕೆಲಸ ಮಾಡಲಿಲ್ಲ. ನಾವು ಕೆಲಸನೂ ಮಾಡಲಿ, ನೀವು ಬೇರೆಯವ್ರ ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿ ಕೆಲಸ ಮಾಡಲಿಲ್ಲ ಅಂತಂದಾಗ, ಗಿಲ್ಲಿ ಕ್ಯಾಪ್ಟನ್ ಆದಾಗ ಬೇರೆಯವ್ರು ಯಾಕೆ ಕೆಲಸ ಮಾಡಬೇಕು? ಇದನ್ನೇ ಅಶ್ವಿನಿ ಕೂಡ ಪ್ರಶ್ನೆ ಮಾಡಿದ್ದುಂಟು ಈ ಹಿಂದಿನ ಎಪಿಸೋಡ್ಗಳಲ್ಲಿ. ಏನು ಹೇಳ್ತೀರಾ ಇದಕ್ಕೆ? ಕ್ಲಾರಿಟಿ ಅವನ ಉತ್ತರ ಅವ್ನು ಕೊಡ್ತಾನೆ ಅದನ್ನ. ಅವನ ಪ್ರಶ್ನೆಗೆ ಅವನು ಉತ್ತರ ಕೊಡ್ತಾನು. ಯಾಕಂದ್ರೆ ಅವನ ಒಂದು ವ್ಯಕ್ತಿತ್ವನ ಅಲ್ಲೇ ಕಾಣಿಸ್ತಾನೆ ಕೊಡ್ತಾನೆ.
ಹಿಂದಿದ್ದ ವ್ಯಕ್ತಿನ ಇಲ್ಲಿ ಇರಬೇಕಾಗಿತ್ತು, ಕ್ಯಾಪ್ಟನ್ಸಿ ಆದಾಗ ಇರಬೇಕಾಗಿತ್ತು. ಕಾಮಿಡಿ ಮಾಡ್ಕೊತಾನೆ ಮಾಡ್ಬೇಕಾಗಿತ್ತು ಅವ್ರನ್ನ, ಸೀರಿಯಸ್ ಆಗಿ ಮಾಡಿಸ್ಬಾರ್ದಾಗಿತ್ತು ಅವ್ರನ್ನ. ವ್ಯಕ್ತಿತ್ವ ಇದು ಅಲ್ಲಿ ನಿಜವಾದ ರೂಪ ಇದು ಫೇಕ ನನಗೆ ಅನಿಸ್ತೈತಿ. ಯಾಕಂದ್ರೆ ನಾ ಕೆಲಸ ಅವ್ನು ಕ್ಯಾಪ್ಟನ್ ಆಗಿದೆ ಅಂತ ತಪ್ಪಿಲ್ಲ, ಕ್ಯಾಪ್ಟನ್ ಆ ಜನರಿಂದ ಆಗ್ಯಾನು, ಒಳ್ಳೇದ ಎಲ್ಲರಿಗೂ ಇಷ್ಟ ಆಗಿತ್ತು, ಅವ್ನು ಕ್ಯಾಪ್ಟನ್ ಆಗಿದ್ದ. ಆದ್ರೆ ಅವ್ನು ಕ್ಯಾಪ್ಟನ್ಸಿಗೆ ಮಾಡೋದು ಹೆಂಗಿರ್ತೈತೆ ಅಂದ್ರೆ ಒಂದು ಅವ್ನು ನಕ್ಕೋತನ ಮಾಡಬೇಕು, ನಲ್ಕೋತನ ಮಾಡಬೇಕು. ಈಗ ಸೀರಿಯಸ್ ಆಗಿ ಒಂದು ಚಟುವಟಿಕೆ ಬಂದರೆ ಈಗ ನಾನೇ ಹೆಂಗೆ ಕಂಟಿನಿ ಅಂದ್ರೆ ಫಸ್ಟ್ ಡೇ ಕ್ಯಾಪ್ಟನ್ ಆದಾಗಿದ್ರೆ ಒಂದು 2 ದಿವಸ 3 ದಿವಸ ಇದ್ಮೇಲೆ ಒಂದು ಚಟುವಟಿಕೆ ನಡಿಬೇಕಾದ್ರೆ ಸೀರಿಯಸ್ಸ, ಒಂದು ಕನ್ಫೆಷನ್ ಹೋಗ್ಬೇಕಾದ್ರೆ ಸೀರಿಯಸ್ಸ, ಒಂದು ಇದ್ರಕ್ಕೆ ಏನೋ ಒಂದು ತರಬೇಕಾದ್ರೂ ಬಿಗ್ ಬಾಸ್ ವಾರ್ನ್ ಮಾಡಿದಾಗ ಅದನ್ನು ಎಲ್ಲರಿಗೂ ಹೇಳ್ತಿದ್ದೆ ನಾವು, ಯಾರು ಬಾಯ್ ಮಾಡೋಂಗಿಲ್ಲ, ಯಾರು ಮಾತಾಡೋಂಗಿಲ್ಲ. ಮತ್ತು ಬೇರೆಯವ್ರ ಕ್ಯಾಪ್ಟನ್ಸಿ ಆದಾಗ ಇಷ್ಟು ಬಾಯ್ ಮಾಡವ, ಇಷ್ಟು ಇರಿಟೇಟ್ ಮಾಡವ, ಇಷ್ಟು ಟೆನ್ಷನ್ ಮಾಡೋದ. ಬಿಗ್ ಬಾಸ್ದೇ ಪ್ರತಿಯೊಂದು ಗಿಲ್ಲಿ ಎಷ್ಟೋ ಸಲ ವಾರ್ನಿಂಗ್ ಮಾಡ್ಯಾರ, ನಮ್ಮ ಹುಡುಗರಾಗಲಿ ವಾರ್ನಿಂಗ್ ಮಾಡವ. ಚಟುವಟಿಕೆ ಅಂತಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ. ಯಾಕಂದ್ರೆ ನಿನ್ನ ಎಲ್ಲ ಕಾಮಿಡಿನ ಆಗಂಗಿಲ್ಲ, ಒಬ್ಬ ಸೀರಿಯಸ್ ಆಗಿ ಮಾಡ್ತಿರ್ತಾರೋ. ನಿಂದ ಕಾಮಿಡಿ ಅಂದರೆ ನಿನ್ನ ಬಂದಾಗ ಅಷ್ಟೇ ಮಾಡು, ಇನ್ನೊಬ್ರು ಬಂದಾಗ ಮಾಡಬೇಡ, ಯಾಕಂದ್ರೆ ಸರಿ ಅನ್ಸೋದಿಲ್ಲ ಅಂತ ಹೇಳಿ ಟೈಮ್ದಾಗ ಈಗ ಇದು ಆ ಟೈಮ್ದಾಗ ಅವ್ನು ಕ್ಯಾಪ್ಟನ್ ಆದಾಗ ಹಿಂಗೆ ಇರಬೇಕಾಗಿತ್ತು. ಈಗ ಚೇಂಜ್ ಆಗ್ಯಾನಂದ್ರೆ ಇವ್ನ ವ್ಯಕ್ತಿತ್ವ ಇಲ್ಲೇ ಐತಿ, ಇವ್ನ ವ್ಯಕ್ತಿತ್ವ ಇದೆ, ಇವು ಎದಕ್ಕೋಸ್ಕರ ಮಾಡತ್ತಾನ ಅನ್ನೋದು ಜನಕ್ಕೂ ಗೊತ್ತಾಗೈತಿ. ಅದು ನೀನು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಅವ್ರು ಯಾವ್ದು ತೊಗೋದು ಯಾವ್ದು ಬಿಡೋದು ಅವ್ರ ಕೈಯಾಗೈತಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ಕಾಮಿಡಿ ಮಾಡ್ತಾರೆ, ಜೊತೆಗೆ ಯಾರ್ಯಾರು ವಿಚಾರದಲ್ಲಿ ನೀವು ಹೇಳ್ದಂಗೆ ಮೊದಲು ಹೇಳ್ದಂಗೆ ಯಾರ ಜೊತೆ ಮಾತಾಡಿದ್ರೆ ನನಗೇನು ಕಂಟೆಂಟ್ ಸಿಗುತ್ತೆ, ನಾನು ಹಿಂಗೆ ಹೋದ್ರೆ ಜನ ಈ ಥರ ಸ್ವೀಕಾರ ಮಾಡ್ತಾರೆ, ಇದೆಲ್ಲದನ್ನು ಅವ್ರು ಪ್ಲಾನ್ ಮಾಡ್ತಾರೆ. ತುಂಬಾ ಬುದ್ಧಿವಂತ ಕಿಲಾಡಿ ಅಂತ ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ. ಹೌದಾ? ಹಾಂ, ಕರೆ ನಿಜ. ಭಾಳ ಚಂದ ಟ್ಯಾಲೆಂಟ್ ಅದಾನ. ಯಾರ ಜೋಡಿ ಕೂಡ್ರಿ ಏನು ನನಗೆ ಸಿಗ್ತೈತಿ, ಯಾರ ಜೋಡಿ ಮಾತಾಡ್ರಿ ಏನು ಸಿಗ್ತೈತಿ, ನಾ ಇಲ್ಲಿ ಹೆಂಗಿರಬೇಕು ಹೆಂಗಿರಬಾರ್ದು ನಾವು ಅಂದು ಸ್ವಲ್ಪ ಆ್ಯಕ್ಟ್ರಿ ಹಿಡ್ಕೊಂಡು ನಾವು ಎಷ್ಟೋ ಶೋ ಮಾಡ್ಯಾನ್ರಿ. ನಾವು ಪ್ರತಿಯೊಂದು ಶೋ ಮಾಡ್ಯಾನ. ಅದು ಅಡ್ವಾನ್ಸ್ ಅವ್ನು ಏನು ಪ್ಲ್ಯಾನ್ ಬರ್ಬೇಕು ಅದನ್ನೆಲ್ಲ ಅಚ್ಚುಕಟ್ಟಾಗಿ ಎಲ್ಲ ಪ್ರಿಪೇರ್ ಆಗಿ ಮೂಟೆ ಕಟ್ಕೊಂಡು ಬಂದನ್ರಿ. ನಾಮಿನೇಷನ್ ವಿಚಾರ ಒಂದು ಟಾಸ್ಕ್ ನಡೆಯುತ್ತೆ. ಯಾರ್ಯಾರು ನಮ್ಮನ್ನ ನಾಮಿನೇಟ್ ಮಾಡಬಹುದು ಅಂತ ಸ್ಪರ್ಧಿಗಳು ಊಹಿಸ್ಬೇಕು. ಅವತ್ತು ರಾಶಿಕಾ ಊಹೆ ಮಾಡಿದ್ದೇನಂತಂದ್ರೆ ಗಿಲ್ಲಿ ನಟ ನನ್ನನ್ನು ನಾಮಿನೇಟ್ ಮಾಡ್ತಾರೆ ಅಂತ. ಬಟ್ ಗಿಲ್ಲಿ ಅವತ್ತು ನಾಮಿನೇಟ್ ಮಾಡಲೇ ಇಲ್ಲ. ರಾಶಿಕಾಗೂ ಗಿಲ್ಲಿಗೂ ಆಗ್ಬರಲ್ಲ, ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಲೇ ಇಲ್ಲ. ಸೊ ಊಹೆ ತಪ್ಪಾಗಿರೋದಕ್ಕೆ ರಾಶಿಕಾ ನಾಮಿನೇಟ್ ಆದ್ರು. ಇದು ಕೂಡ ಜನ ತುಂಬಾ ಇದ್ರ ಬಗ್ಗೆ ಮಾತಾಡಿರುವಂತದ್ದು, ತುಂಬಾ ಪೋಸ್ಟ್ ವೈರಲ್ ಆಗಿದೆ. ಗಿಲ್ಲಿ ಇಲ್ಲೂ ಕೂಡ ಬುದ್ಧಿವಂತಿಕೆ ತೋರಿಸಿದ್ರು ಅಂತ. ಹೌದೌದು, ನಿಜ ರೀ ಅದು. ಯಾಕಂದ್ರೆ ಈಗ ಗಿಲ್ಲಿಗೆ ಮತ್ತು ರಾಶಿಕಾಗ ಸ್ವಲ್ಪ ಇಶ್ಯೂ ಆಗಿತ್ತು, ಅವ್ರಿಗೆ ಸ್ವಲ್ಪ ಇದನ್ನಿತ್ತು, ಅವ್ರಿಗೆ ಸರಿ ಇದ್ರಿಕಿಲ್ಲ. ಆ ಟೈಮ್ದಾಗ ಗಿಲ್ಲಿ ಮಾಡ್ತಾನಂತ ತಿಳ್ಕಿಸಿಂದ ರಾಶಿಕಾಗ ಭಾಳ ಕಾನ್ಫಿಡೆಂಟ್ ಅಂದ್ರೆ ಅಲ್ಲಿ ಹೇಳ್ಕೊಂಡ್ಳು. ಆದ್ರೆ ಗಿಲ್ಲಿ ಅಲ್ಲಿ ಮಾಡಿರ್ಕಿಲ್ಲ. ಅವ್ನು ಗಿಲ್ಲಿಗೂ ಗೊತ್ತಿತ್ತು, ನಾನು ಹೇಳೋದಲ್ಲ ಅಂತ ತಿಳ್ಕೊಂಡು ಗೊತ್ತಿತ್ತು, ಅವ್ನು ಉಲ್ಟಾ ಹಿಡ್ದಿದ್ದವ. ನಮಗೂ ಗೊತ್ತಿರ್ತದ, ನಾವು ಅಲ್ಲೆಲ್ಲ ಮನುಷ್ಯನ ತಿಳ್ಕೊಂಡು ಭಾರಿ ತಲೆ ಓಡಿಸ್ಕೊಂಡು ಮಾಡಿದಾನ ತಿಳ್ಕಿಸಿಂದ ಇದನ್ನು ಟ್ಯಾಲೆಂಟ್ ಅಂದ್ರೆ ತಿಳ್ಕಿಸಿ ನಾವು ತಿಳ್ಕೊಂಡ್ರೆ ಇಲ್ಲಿ. ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಹೇಗೆ ಅಂತ ನೀವು ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ದೀರಾ. ಈಗ ವೀಕ್ಷಕರು ನೋಡೋ ಅಂತ ಆ್ಯಂಗಲ್ ಏನಾದರೂ ಬದಲಾಗಿದೆಯಾ, ಅಥವಾ ನೀವು ಬದಲಾಗಿದೆ, ತುಂಬ ಸರ್ಪ್ರೈಸ್ ಆಗಿದೆ ಅಂತ ಅನ್ಸುತ್ತಾ? ಅಂದರೆ ಹೊರಗಡೆ ವೀಕ್ಷಕರು ಸ್ಪರ್ಧಿಗಳ ಮೇಲೆ ಇಟ್ಟಂಥ ಅಭಿಪ್ರಾಯ ಚೇಂಜ್ ಇದೆ, ನಾನು ಅನ್ಕೊಂಡಿರೋ ಥರ ಇಲ್ಲ ಅಂತ ಎಲ್ಲರ ಬಗ್ಗೆನೂ. ಹೌದ್ರಿ, ಡಿಫ್ರೆಂಟಾಗಿ ನಾನಂದೇ ಹೇಳ್ತೇನೆ. ಎಕ್ಸಾಂಪಲ್, ನಾನು ಅನ್ಎಕ್ಸೆಪ್ಟೆಡ್ ನನಗೆ ಅನ್ಕೋಬೇಕು. ಯಾಕಂದ್ರೆ ಜನ ಏನು ನಾನು ಮಾತಾಡಿಲ್ಲ, ನನ್ನ ಮಾತು ಕಡಿಮೆ ಮನುಷ್ಯರ್ಬೇಕು, ಅದಕ್ಕೆ ನಾನು ಹೊರಗೆ ಬಂದ ಅನ್ಕೊಂಡ್ರೆ ನಾ ಮಾತಾ ಕಡಿಮೆ ಅನ್ಸತ್ರಿ ಜನಕ್ಕೆ. ಇಲ್ಲಿ ನನಗೆ ಮಾಡೋಣ ಇರಬೇಕನ, ಯಾಕೆ ಮಾತಾಡೋದು ಅಂತ ಎಲ್ಲ ಪ್ರಶ್ನೆ ಐತಿ. ನನಗೆ ಅದ ಪ್ರಶ್ನೆ ಕಾಡ್ತೈತಿ. ನಾವು ಇದ್ದದೇ ಬೇರೆ ಅಲ್ಲಿ ಒಳಗೆ, ಇಲ್ಲಿ ಹೊರಗೆ ಇದ್ದದೇ ಬೇರೆ. ನಾವು ಅಲ್ಲಿ ಯಾವುದೂ ಊಹೆ ಮಾಡ್ಕೋಕ್ಕಾಗೋದಿಲ್ಲ ಅನ್ಕೋತೇನೆ ನಾ. ಹೌದು ರೀ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಲ್ಲಿ ತಿಳ್ಕೊಂಡಂಗೆ ಇಲ್ಲಿ ಎಲ್ಲ ಇಲ್ರಿ. ಇಲ್ಲಿ ಅಲ್ಲಿ ತಿಳ್ಕೊಂಡಿದ್ದೆ ಬೇರೆ, ಇಲ್ಲಿ ಅನ್ಕೊಂಡಿದ್ದೆ ಬೇರೆ. ಅವ್ರು ಏನೇನು ಅನ್ಕೊಂಡಿದ್ದಾರೆ ಒಳಗಡೆ ಇರುವಂತ ಸ್ಪರ್ಧಿಗಳು? ಗಿಲ್ಲಿ ಅವ್ರಿಗೆ ಗೊತ್ತಿದ್ಯಾ ನನ್ನನ್ನು ಹೊರಗಡೆ ಜನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂತ? ಅವ್ನು ಗೊತ್ತೈತ್ರಿ, ಅವ್ಗೆ ಗೊತ್ತೈತಿ ಅಂದ್ರೆ ಹೆಂಗ್ರು ಆ ರೀತಿ ಮಾಡತ್ತನ್ರಿ. ಹೊರಗಡೆ ಜನ ಯಾವ್ದನ್ನ ಇಷ್ಟಪಡ್ತಾ ಇದ್ದಾರೆ, ಇಷ್ಟಪಡ್ತಿಲ್ಲ ಅನ್ನೋದು ಗೊತ್ತಾಗಿದೆ. ನಾವು ಪ್ರತಿಯೊಂದು ನಾಮಿನೇಟ್ ಆದಾಗ ನಾ ಸೇವಕನು ಕಾಂಪಿಟೇಷನ್ ಫುಲ್ರಿ ಅವಂದ ಅಂದಂತಿ ಅವ. ಇವತ್ತು ಹೊರಗೆ ಹೋಗೋನು, ಇವತ್ತು ನಾ ಲಾಸ್ಟಕ್ಕೆ ಹೋಗೋನು ಅನ್ನೋದು ಅವ್ನು ಭಯನೇ ಇಲ್ರಿ. ಅವ್ನು ಜನಕ್ಕೆ ನಾ ಅದನ್ನ ಕೊಡೋದು ನನಗೆ ಅವ್ನಿಗೆ ಇದನ್ನ ಐತ್ರಿ. ಅದ ಅಂದ್ರೆ ಹೊರಗಡೆ ಜನ ಇದನ್ನ ಇಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ, ಗೊತ್ತಾಗ್ತದೆ. ಅದನ್ನ ಅಡ್ ಚಂದ ಫೋಟೋನ ಮಾಡ್ತಾನ್ರಿ. ಅಡ್ ಚಂದ ಅದಕ್ಕೆ ಸುಣ್ಣ ಬಣ್ಣ ಬಳದ ಕಿಸಿಂದ ಮನಿ ಹಂಗೆ ಕಾಣಿಸ್ಬೇಕು ಹಂಗೆ ಮಾಡ್ತಾನ್ರಿ ಅದನ್ನ. ಅಶ್ವಿನಿ ಗೌಡ ಅವರಿಗೆ ಆರಂಭದ ಕೆಲವು ವಾರಗಳ ಕಾಲ ಹೊರಗಡೆ ಜನರಿಂದ ನೆಗೆಟಿವ್ ರೆಸ್ಪಾನ್ಸ್ ಸಿಕ್ಕಿರೋದು ಅವ್ರಿಗೆ ಏನಾದರೂ ಗೊತ್ತಾಗಿದೆಯಾ? ಸುಳಿವು ಸಿಕ್ಕಿದೆಯಾ ಅಶ್ವಿನಿ ಅವರಿಗೆ? ಈಗಂತೂ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅವರು. ಜನರಿಂದ ಸಿಕ್ಕೈತೋ ಇಲ್ಲೋ ಗೊತ್ತಿಲ್ಲ. ಸುದೀಪ್ ಸರ್ ಅಂದ್ರೆ ಸಿಕ್ತಾರೆ ಇಲ್ಲಿ ಕ್ಲಾರಿಟಿ. ಯಾಕಂದ್ರೆ ಇಲ್ಲಿ ಹೊರಗೆ ನಡೆಯತ್ತೆ ಅಂದ್ರೆ ಅವ್ರಿಗೆ ಗೊತ್ತಾಕೈತೆ ಸರ್ಗಳಿಗೆ. ಅದನ್ನು ನಮಗೆ ಸರಿಪಡಿಸಕ್ಕೆ ಪ್ರತಿ ವೀಕೆಂಡಿಗೆ ಬರೋದು ಅವ್ರು. ಮಾಡು ಇದನ್ನು ತಪ್ಪು ಮಾಡತ್ತಿ, ಅಶ್ವಿನಿ ಅವ್ರು ಅದನ್ನು ತಪ್ಪು ಮಾಡತ್ತೀರಿ ಅಂತ ಅದನ್ನು ಸರಿಪಡಿಸ್ಕೊಳ್ಳಿ, ಅದು ನಿಮಗೆ ಮುಂದೆ ನಿಮಗೆ ಒಳ್ಳೇದಾದ ತಿಳಿಸಿಂದ ಹೇಳೋರು ಸರ್ಗಳು ಅವ್ರು. ಅದರಿಂದ ಅಲ್ಲಿಂದ ಅವ್ರು ಫಸ್ಟ್ ಹೆಂಗಿದ್ರು, ಅಲ್ಲಿಂದ ಅಶ್ವಿನಿ ಮ್ಯಾಮ್ ಸ್ವಲ್ಪ ಮೌನ ಆದರು. ಇಲ್ಲಿ ಮೌನದಿಂದನೂ ಗೆಲ್ಲಬಹುದು ಅಂದ ಸುದೀಪ್ ಸರ್ ವಿಷಯಕ್ಕೆ ಅವರು ಮೌನ ಹಾಕಿಸಿಂದ ಸ್ವಲ್ಪ ಸೈಲೆಂಟ್ ಆದರು.
ಏನು ಮಾಡ್ಬೇಕಂತೆಲ್ಲ ಮಾಡ್ತಿರು, ಆದ್ರೆ ಮಾತಂತ ಜಾಸ್ತಿ ಕೇಳ್ತಿರ್ಕಿಲ್ಲ. ಅವ್ರ ಸೌಂಡ್ ಅಂತಿ ಸ್ವಲ್ಪ ಆಫ್ ಆಯಿತು ಅನ್ಕೋತೀನಿ. ಅದು ಅವ್ರಿಗೆ ಪ್ಲಸ್ ಆಯಿತು ಮೈನಸ್ ಆಯಿತು, ಅವ್ರು ಯಾವ ರೀತಿ ಎದಕ್ಕೋಸ್ಕರ ಮಾಡ್ರೋ ಅವ್ರಿಗೆ ಅಷ್ಟೇ ಗೊತ್ತಿರೋದ, ನನಗೂ ಗೊತ್ತಾಗಲಿಲ್ಲ. ಇದು ಜನರದಂತಿ ಹೆಂಗೈತಿ ಇನ್ನೂ ನಾನು ನೋಡಿಲ್ಲ, ಇನ್ನೂ ನೋಡಬೇಕು. ಯಾಕಂದ್ರೆ ನೋಡ್ತಕ್ಕ ನನಗೇನು ಹೇಳಕ್ಕೆ ಆಗೋದು. ಓಕೆ, ಈಗ ನಿಮಗೆ ನಿರೀಕ್ಷೆ ಇರಲಿಲ್ಲ, ಹೊರಗಡೆ ಬಂದಿದ್ದೀರಾ, ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಹೇಳಬೇಕಂದ್ರೆ ನನ್ನ ವೀಕ್ಷಕರಿಗೆ ನನ್ನ ವೀಕ್ಷಕರಿಗಾಯಿತು, ನನ್ನ ಫ್ಯಾನ್ಸ್ ಫಾಲೋಗಾಯ್ತು, ನನ್ನ ಅಭಿಮಾನಿಗಳಿಗಾಯ್ತು, ನನ್ನ ಪ್ರೀತಿಸೋ ಹೃದಯಗಳಿಗಾಯ್ತು, ನನ್ನೆಲ್ಲ ಕಲಾಭಿಮಾನಿಗಳಿಗಾಯ್ತು, ಇಷ್ಟು ದಿನ ಉಳಿಸ್ಕೊಂಡಿದ್ದ ಅದೊಂದು ಹೇಳಲಾರ್ದಷ್ಟು ಖುಷಿ ಐತಿ. ಈಗ ನನಗೆ ಯಾಕೆ ಬಂದು ಹೊರಗೆ ಅನ್ನೋದು ದೊಡ್ಡ ದುಃಖ ಐತಿ. ಅದ್ರೊಳಗೆ ನಾವೊಂದು ಅನ್ಕೊಂಡಿದ್ದು ಏನಿತ್ತಂದ್ರೆ, ನಾ ಹೊರಗೆ ಬರ್ತಾನೆ ಅಂತ ಅನ್ಕೊಂಡಿರ್ಕಿಲ್ಲ. ಯಾಕಂದ್ರೆ ಪ್ರತಿ ವಾರ ನಾಮಿನೇಟ್ ಆದಾಗ ಅವರು ಸೇವ್ ಮಾಡಿದಾಗ ನನಗೆ ಎಷ್ಟು ಖುಷಿ ಆಕಿತ್ತು. ಲಾಸ್ಟ್ ತನಕ ಹೋಗಿಸಿಂದ ನನ್ನ ಫ್ಯಾನ್ಸ್ ಫಾಲೋಗಳು ಉಳಿಸ್ಕೊಂಡಿದ್ದ. ಹೌದಪ್ಪ, ನನ್ನ ಮ್ಯಾಲೆ ಇನ್ನೂ ಜೀವ ಇಟ್ಟಿದಾರು, ನನ್ನ ಮ್ಯಾಲೆ ಇನ್ನೂ ಇನ್ನೂ ಇರಬೇಕು, ಇನ್ನೂ ಆಡಬೇಕು ಅನ್ನೋದವ್ರದ್ದು ಅಪೇಕ್ಷೆ ಐತಿ ಅಂತೇಳಿಸಿಂದ ಅಂದ್ಕೊಂಡಾಗ ಲಾಸ್ಟ್ ಹಾಕಿ ಉಳಿಸ್ಕೊತ ಬಂದವ್ರ ಈ ಕೊನೆಗೆ ಕೈ ಬಿಡ್ತಾರಂತ ನನಗೆ ನಂಬಿಕೆನೂ ಇಲ್ಲ, ನಾನು ನಂಬುದೂ ಇಲ್ಲ. ನನ್ನ ಜನ ಅಂತ ನನಗೆ ಕೈ ಬಿಟ್ಟಿಲ್ಲ ಅಂತ ನನಗೆ ಅಂದ್ಕೊಂಡು ನಾ ಏನೂ ಪಾಲ್ಟ್ ಮಾಡಿಲ್ಲ. ಇಷ್ಟು ಉಳಿಸ್ಕೊಂಡು ಬಂದಾರ, ಇನ್ನು ಕೊನೆಗೆ ಬಂದು ನಾನು ಕೈ ಬಿಡ್ತಾರಂತ ನಾನು ಅಂದ್ಕೊಂಡಿಲ್ಲ. ಇನ್ನು ಹೆಚ್ಚು ನನಗೆ ಸಪೋರ್ಟ್ ಮಾಡ್ಯಾರಂತ ನನ್ನ ಆತ್ಮಸಾಕ್ಷಿ ಐತಿ. ಅವ್ರ ಬಗ್ಗೆ ನಾ ಯಾರು ಅನ್ನಂಗಿಲ್ಲ. ನಾನು ಇಷ್ಟು ದಿನ ಉಳಿಸ್ಕೊಂಡಾರು, ನಾವು ಹೊರಗೆ ಯಾಕೆ ಬಂದು ಅನ್ನೋದು ನನಗೆ ಒಂದು ಸ್ವಲ್ಪ ನನ್ನ ಪ್ರಶ್ನೆ ನನಗೆ ಕಾಡದೈತಿ. ಇದನ್ನೆಲ್ಲ ಕ್ರೇಜ್ ನೋಡ್ಬೇಕಾದ್ರೆ, ಜನ ಫಾಲೋವರ್ಸ್ ನೋಡ್ಬೇಕಾದ್ರೆ, ಅವರು ಕೊಡೋ ಪ್ರೀತಿ ನೋಡ್ಬೇಕಾದ್ರೆ, ಪ್ರತಿಯೊಂದು ಇನ್ಸ್ಟಾ ಪೇಜ್ ನೋಡ್ಬೇಕಾದ್ರೆ, ಎವಸ್ಬೇಕಾದ್ರೆ, ಒಂದೊಂದು ಕಮೆಂಟ್ಗಳು ನೋಡ್ಬೇಕಾದ್ರೆ ನಾ ಹೊರಗೆ ಬರೋಕೆ ನಾನೇನು ಇದು ನನಗೆ ಒಪ್ಕೊಳ್ಳೋಂಗಿಲ್ಲ ಇಷ್ಟು ಈಸಿಯಾಗಿ. ಅವ್ರಿಗೆ ಏನಿಲ್ಲ, ಇಷ್ಟು ದಿನ ನಾನು ಉಳಿಸ್ಕೊಂಡಿದ್ದಕ್ಕೆ, ನಾನು ಬೆಳೆಸಿದಕ್ಕೆ, ನಾನು ಹಾರೈಸಿದಕ್ಕೆ, ನನ್ನ ಹೆಸರು ತೊಗೊಂಡು ಕೂಗಿದ್ದಕ್ಕೆ, ಜೈಕಾರ ಹಾಕಿದ್ದಕ್ಕೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಕಲಾಭಿಮಾನಿಗಳಿಗೆ, ಎಲ್ಲ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಂದ್ರಿಗೂ, ಎಲ್ಲ ನನ್ನ ಕಲಾಭಿಮಾನಿಗಳಿಗೂ, ನನ್ನ ಸರ್ವ ಎಲ್ಲ ನನ್ನ ಉತ್ತರ ಕರ್ನಾಟಕಕ್ಕೂ ಎಲ್ಲೆಲ್ಲಿಂದ ನಾನು ಪ್ರೀತಿಸ್ತೀರಿ ಅಲ್ಲಿಂದ ಎಲ್ಲರಿಗೂ ನಿಮಗೆ ಹಣೆ ಹಚ್ಚಿ ನಮಸ್ಕರಿಸಿ, ನಿಮಗೆ ಇನ್ನೊಂದು ಜನ್ಮ ಅಂತಿದ್ರೆ ನಿಮ್ಮ ಮನೆ ಮಗನಾಗಿ ಹುಟ್ಟಿ ನಿಮ್ಮನ್ನೆಲ್ಲರನ್ನೂ ಮನರಂಜಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಕ್ಕ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ನಮ್ಮ ನಾಡಿಗೆ ನಿಮ್ಮಂತಹ ಕಲಾವಿದರ ಅವಶ್ಯಕತೆ ನಿಜವಾಗ್ಲೂ ಇದೆ. ಒಳ್ಳೊಳ್ಳೆಯ ಹಾಡುಗಳನ್ನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕಾಯ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಮಾಳು ನಿಪುಣಾಳ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.